ಹಂತದಲ್ಲಿ ಈಗ ಕ್ಷೇತ್ರ ರಕ್ಷಣೆ ಪಡ್ಕೊಳ್ತಾ ಇದ್ದಾನೆ. ಇನ್ನಿಂಗ್ಸ್ ಆರಾಮನ್ನು ಪಡ್ಕೊಳ್ತಾ ಇದೆ. ಈಗ 1ಕ್ಕೆ ತಲುಪ್ತಾ ಇದೆ ಮೊದಲ ಚೆಂಡುಗಳ ಮುಕ್ತಾಯದ ಬಳಿಕ. ಎರಡನೇ ಬಾರಿ ಲೇಟ್ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ಲೇಟ್ ಗಾರ್ಡ್ಗೆ ಚೆಂಡಿಗೆ ಅವಕಾಶನ ಮಾಡಿಕೊಟ್ರು. ಈಗ ಬ್ಯಾಕ್ವರ್ಡ್ ಫೈಟ್ ಮೇಲ್ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ. ಸುಹಾಸ್ ಆಚಾರ್ಯ ಕಾಳವರ ಈಗ ಕ್ಷೇತ್ರ ರಕ್ಷಣೆ ಪಡ್ಕೊಳ್ತಾ ಇದ್ದಾನೆ. ಈ ಒಂದು ಕ್ರೀಡಾ ಋತುವಿನಲ್ಲಿ ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿರುವಂತ ಇನ್ನೋರ್ವ ಯುವ ಕ್ರಿಕೆಟಿಗ ನವೀನನಿಗೆ ಸಂತ ಚೆಂಡು ಮತ್ತೆ ಕ್ಷೇತ್ರ ರಕ್ಷಣೆ ಅಂತಿಮ ಹಂತದಲ್ಲಿ ಬರ್ತಾ ಇದೆ. ಕೇಶವ್ ಚೆಂಡನ್ನು ಅಡ್ಡಾಯಿಸಿದ್ರು. ಮೊದಲ 3 ಚೆಂಡುಗಳಲ್ಲಿ ಈಗ ರಂಜಿತ್ ಶೆಟ್ಟಿ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಐಡಿಯಲ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಈ ನಡುವೆ ಈಗ ದಯಾನಂದ್ ವಿಶಿಷ್ಟ ಶೈಲಿ ಆಟವನ್ನು ದಾಖಲಿಸಿದ್ರು. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸಚಿನ್ ಕ್ಷೇತ್ರ ರಕ್ಷಣೆ ಪಡ್ಕೊಳ್ತಾ ಇದ್ದಾನೆ. 4 ಚೆಂಡುಗಳಲ್ಲಿ ಈಗ ಕೇವಲ 4 ಓಟಗಳಿಗೆ ರಂಜಿತ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. ಈ ನಡುವೆ ಈಗ ನವೀನ್ ಗೆದ್ದ ಚೆಂಡು ಸ್ಕ್ವೇರ್ ಲಾಗ್ ಸೀಮಾರೇಖೆಯನ್ನ ಆಕ್ರಮಿಸಿದ ಬೌಂಡ್ರಿ. ಒಂದು ಹಂತದಲ್ಲಿ 40ನಲ್ಲಿ ಬಹಳಷ್ಟು ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿರುವಂತಹ ಕುಂದಾಪುರ ಕಂಡಂತ ಇನ್ನೋರ್ವ ಹೆಮ್ಮೆಯ ಕ್ರಿಕೆಟಿಗ ನವೀನ್ ಈಗ ಸ್ಕ್ವೇರ್ ಲಾಗ್ ಮೇಲ್ಭಾಗದಲ್ಲಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ. 8ಕ್ಕೆ ತಲುಪ್ತಾ ಇದೆ ಆರ್ಎಕ್ಸ್ ಸಲಗ ವಿದೌಟ್ ಲಾಸಿನ ಮುಖಾಂತರವಾಗಿ. ಈಗ ಅಂತಿಮ ಚೆಂಡಿಗಾಗಿ ಹಾಗೇನೆ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ ವಿಜಯ್ ಆಚಾರ್ಯ ಅಂಕದಗಟ್ಟೆ. ಸರ್, ನಿಮ್ಮನ್ನು ಒಂದು ಟೂರ್ನಮೆಂಟಿಗೆ ಆತ್ಮೀಯವಾಗಿ ಸ್ವಾಗತಿಸ ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ ಅನ್ನೋದನ್ನು ತಿಳಿಸ ಅಂತಿಮ ಚೆಂಡು ಈಗ ನೇಚನೆಯ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮಿಡಾನ್ ಮೇಲ್ಭಾಗದಲ್ಲಿ ಒಂದು ಅತ್ಯುತ್ತಮ ಒಂದು ಕ್ಷೇತ್ರ ರಕ್ಷಣೆಯನ್ನು ಪಡ್ಕೊಂಡ್ರು. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಓವರ್ ಮುಕ್ತಾಯದ ಬಳಿಕ 9 ಓಟವನ್ನು ಈಗ ವಿದೌಟ್ ಲಾಸಿನ ಮುಖಾಂತರವಾಗಿ ದಾಖಲಿಸಿರುವಂತ ಆರ್ಎಕ್ಸ್ ಸಲಗ ಕುಂದಾಪುರದ ತಂಡ. ಎಂಟು ಓವರ್ಗಳ ಪಂದ್ಯ ಐಡಿಯಲ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯಾಟ. ಈಗ ಹೋರಾಟದ 2 ತಂಡಗಳು ಪಂದ್ಯಾಕೂಟವನ್ನು ಆಡ್ತಾ ಇದೆ. 40-32 ಮಾದರಿಯಲ್ಲಿ ಏರಿಯಸ್ ಪಂದ್ಯಾಕೂಟದಲ್ಲಿ ಬಹಳಷ್ಟು ಒಂದು ರಕ್ಷಿತ್ ಶೆಟ್ಟಿ ಅವರ ಒಂದು ಮುಂದಾಳುತ್ವದ ತಂಡ, ಬಹಳಷ್ಟು ಒಂದು ಪ್ರಶಸ್ತಿಯನ್ನ ಜಯಿಸಿರುವಂತ ತಂಡ ಆರ್ಎಕ್ಸ್ ಸಲದ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಈಗ 2ನೇ ಓವರ್ಗಾಗಿ ಹೊಸ ಬೌಲರ್ ಪರಿಚಯನ ಕೂಡ ಕಂಡುಕೊಳ್ಳಬೇಕಾಗಿದೆ. ಗಣೇಶ್ ಅವನ ಪರಿಚಯಿಸ್ತಾ ಇದೆ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವರ. 2ನೇ ಓವರ್ಗಾಗಿ ನವೀನ್ ಈಗ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾನೆ. ತೀರಾ ಶಾರ್ಟ್ ಆಗಿ ಬಿಡ್ತಾ ಇದೆ. ಕವರ್ಸ್ ಮೇಲ್ಭಾಗದಲ್ಲಿ ಈಗ ಕೇಶವ್ ಚೆಂಡನ್ನು ಅಡ್ಡಾಯಿಸಿದ್ರು. ಮತ್ತೆ ಕೇವಲ 1 ಓಟವನ್ನು ಈಗ ನವೀನ ಪಡ್ಕೊಳ್ತಾ ಇದ್ದಾನೆ. 10ಕ್ಕೆ ತಲುಪ್ತಾ ಇದೆ ವಿದೌಟ್ ಲಾಸಿನ ಮುಖಾಂತರವಾಗಿ. 8 ಓವರ್ಗಳ ಪಂದ್ಯ ಮೊದಲ ಸೆಮಿಫೈನಲ್ ಮುಖಾಂತರವಾಗಿ ಸಾಗ್ತಾ ಇದೆ. 2ನೇ ಚೆಂಡು ನಡುವೆ ಈಗ ದಯಾನಂದ್ ಕಾಟ್ ಬಿಯಾಂಡ್ ರೂಪದಲ್ಲಿ ರಕ್ಷಿತ್ ಶೆಟ್ಟಿಗೆ ಒಂದು ಬಹಳಷ್ಟು ಒಂದು ಅತ್ಯುತ್ತಮ ಒಂದು ಕ್ಯಾಚ್ ಅನ್ನ ಈಗ ಗುಡ್ಡದ ಹಿಂಭಾಗದಲ್ಲಿ ಪಡ್ಕೊಂಡ್ರು. ಮೊದಲ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ ದಯಾನಂದ್. ವಾಪಸ್ ಸಾಧ್ಯ ಬಳಿಕ ಲೆಫ್ಟಿ ಕಿರಣ್ ಎಂಟ್ರಿ. ಒಂದು ಹಂತದಲ್ಲಿ ಈಗ ಪಂದ್ಯ ಬಹಳಷ್ಟು ಒಂದು 542 ತಂಡಗಳು ನಿನ್ನೆ ದಿನ ಲೀಗ್ ಹಂತದಲ್ಲಿ ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿ ಮೊದಲ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿರುವಂತ ಆರ್ಎಕ್ಸ್ ಸಲಗ ಇವತ್ತಿನ ದಿನ ಕ್ವಾರ್ಟರ್ ಫೈನಲ್ ಹೋರಾಟದಲ್ಲಿ ಬಹಳಷ್ಟು ಒಂದು ಅತ್ಯುತ್ತಮ ಗೆಲುವನ್ನು ದಾಖಲಿಸಿ 2ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿರುವಂತ ಜನನಿ ಕಾಳವರದ ತಂಡ. ಈ ನಡುವೆ ಈಗ ಮತ್ತೆ ಬೀಸುವಂತಹ ಪ್ರಯತ್ನವನ್ನು ನಡೆಸಿದ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕೇವಲ 1 ಓಟಗಳ ಸೇರ್ಪಡೆ.
ಈ ನಡುವೆ ಈಗ ಬೆರೋಸಿನ ಹೊಡೆತವನ್ನ ದಾಖಲಿಸಿದ್ರು ನವೀನ್ ದಾಡ್ ಮುಖಾಂತರವಾಗಿ ಸಿ ಮ ರೇಖೆಯನ್ನು ಗಮನಿಸಿದ ಬೌಂಡ್ರಿ 4 ಓಟಗಳ ಸೇರ್ಪಡೆ ನವೀನಿಗೆ 2ನೇ ಬೌಂಡರಿಯನ್ನು ದಾಖಲಿಸಿರುವಂತಹ ಆಟಗಾರ 5 ಬಾರಿ ಮ್ಯಾನ್ ಆಫ್ ದಿ ಸೀರೀಸ್ ರೂಪದಲ್ಲಿ ಸೈಕಲ್ ಅನ್ನು ಪಡ್ಕೊಂಡಿದ್ರು 1 ಬಾರಿ ಬೈಕ್ ಅನ್ನು ಪಡ್ಕೊಂಡಿರುವಂತಹ ಜನಪ್ರಿಯ ಆಟಗಾರ ಕೂಡ ನವೀನ್ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಒಂದು ಓಟವನ್ನು ಪಡ್ಕೊಂಡ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ 16 ಓಟವನ್ನು ಪಡ್ಕೊಳ್ತಾ ಇರುವಂತಹ RX ಸಲಗ ಕುಂದಾಪುರ ಒಂದು ಅತ್ಯುತ್ತಮ ಆರಂಭಿಕ ಜೋಡಿಗೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಈ ನಡುವೆ ಈಗ ಬೆರೋಸಿನ ಆಟವನ್ನು ದಾಖಲಿಸಿದ್ರು ವಿನಯ್ ಶೆಟ್ಟಿ. ಈಗ ಡಿಸ್ಕಾರ್ಲಾಗ್ ಮೇಲ್ಭಾಗದಲ್ಲಿ ಈಗ ಚೆಂಡನ್ನು ಅಡಾಯಿಸ್ತಾ ಇದ್ದಾನೆ. ಕೇವಲ 1 ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. 2 ಓವರ್ಗಳ ಮುಕ್ತಾಯದ ಬಳಿಕ 17 ಓಟವನ್ನು ಪಡ್ಕೊಂಡ್ರು. ಆರಂಭಿಕ ಓವರ್ನಲ್ಲಿ 9 ಓಟವನ್ನು ದಾಖಲಿಸಿ ವಿದೌಟ್ ಲಾಸಿನ ಮುಖಾಂತರವಾಗಿ ಉತ್ತಮ ಆರಂಭವನ್ನು ಕಂಡಿರ್ತಕ್ಕಂಥ RX ಸಲಗ 2ನೇ ಓವರ್ನಲ್ಲಿ 8 ಓಟವನ್ನು ದಾಖಲಿಸಿ ದಯಾನಂದ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಒಂದು ಹಂತದಲ್ಲಿ 2 ತಂಡಗಳು ಈಗ 540 ಪಂದ್ಯಾಟವನ್ನು ಆಡ್ತದೆ. ಅಲ್ಲಿ ಮುಂದಿನ ಪಂದ್ಯಾಟಕ್ಕೆ ಟಾಸ್ಗೆ ಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದೇವೆ. ಜಾನ್ಸನ್ ಹಾಗೇನೆ ರಾಜೇಶ ಶಾರ್ಕ್ ಫೈಟರ್ಸ್ 2 ತಂಡದ ನಾಯಕರು ಟಾಸ್ಗೆ ಬನ್ನಿ ಅನ್ನುವ ಸೂಚನೆ ರವಾನಿಸ್ತಾ ಇದ್ದಾವೆ. ಈಗ ಮತ್ತೆ ಎಸಗಾರಿಕೆಯಲ್ಲಿ ಸಚಿನ್ ಶೆಟ್ಟಿ, ಅದೇ ರೀತಿ ಪಂದ್ಯಾಕೂಟದಲ್ಲಿ ವೀಕ್ಷಣೆಯಲ್ಲಿರುವಂಥ ಓರ್ವ ಜನಪ್ರಿಯ ಡ್ಯಾನ್ಸರ್ ಆಗಿರುವಂಥ ರವಿ ದಾವಣಗೆರೆ. ನೆಟ್ಟನೆಲ್ಲ ಹೊಡೆತಗಳಿಗೆ ಅವಕಾಶನ ಮಾಡಿಕೊಟ್ರು, ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು. ಈ ನಡುವೆ ಈಗ ಮತ್ತೆ ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ 18 ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಸಚಿನ್ ಶೆಟ್ಟಿ ಕೇವಲ 1 ಓಟವನ್ನು ದಾಖಲಿಸಿದ್ರು. ಈ ನಡುವೆ 3ನೇ ಚೆಂಡಿಗಾಗಿ ಈ ಬಾರಿಯ 4ನೇ ಬಾರಿ ಈಗ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಾಗಿದೆ. ಕಿರಣ್ ಸಂತ ಚೆಂಡು ಈಗ ಬಹಳಷ್ಟು ಅತ್ಯುತ್ತಮ ಆಟವನ್ನು ದಾಖಲಿಸಿದ್ರು. ಮತ್ತೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಿ ಮ ರೇಖೆಯನ್ನು ಗಮನಿಸ್ತಾ ಈಗ ಬೌಂಡ್ರಿ 4 ಓಟಗಳ ಸೇರ್ಪಡೆ. ಈಗ 5ನೇ ಬಾರಿ ಮುಂದುವರಿಕೆಯನ್ನು ಪಡ್ಕೊಳ್ಬೇಕಾಗಿದೆ. 23 ಓಟವನ್ನು ಪಡ್ಕೊಳ್ತಾ ಇರುವಂತ RX. ಈ ನಡುವೆ ಈಗ ಕಿರಣ್ಗೆ ಸಂತ ಚೆಂಡು ಡಿಫೆನ್ಸ್ ಗಮನಿಸಿ ಮಾ ರೇಖೆಯನ್ನು ಕಮಿಸ್ತಾ ಈಗ ಬೌಂಡ್ರಿ 4 ಓಟಗಳ ಸೇರ್ಪಡೆ. ಲೆಫ್ಟಿ ಕಿರಣ್ ಈಗ ಬ್ಯಾಕ್ ಟು ಬ್ಯಾಕ್ 2 ಭರ್ಜರಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ. ಒಂದು ಹಂತದ ಬಹಳಷ್ಟು ಒಂದು ಅತ್ಯುತ್ತಮ ಆಟವನ್ನು ಮುಂದುವರಿಸ್ತಾ ಇದ್ದಾನೆ RX ಸಲಗದ ಪರವಾಗಿ.
ಈ ಒಂದು ಓವರ್ನಲ್ಲಿ ಈಗ ಸಚಿನ್ ಶೆಟ್ಟಿ 10 ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ಎಂಡ್ ಆಫ್ ದಿ ಓವರ್ ನಂಬರ್ 3 ಸ್ಕೋರ್ ಮೌಸಾನ್ 27 ಲಾಸ್ ಆಫ್ 1 ವಿಕೆಟ್. ಈ ನಡುವೆ ಈಗ ಸೇಫ್ ಶಾಟ್ ಮಾಡುವಂಥ ಪ್ರಯತ್ನವನ್ನು ನಡೆಸಿದ್ರು. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿಯಸ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 27ಕ್ಕೆ ತಲುಪ್ತಾ ಇದೆ. 2ನೇ ಚೆಂಡಿಗಾಗಿ ನವೀನ್ ಗೆಸ್ ಅಂತ ಚೆಂಡು ಅತಿರಿಕ್ತದ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈಗ ವೈಡ್ ಬಾಲ್ ಎನ್ನುವ ಸೂಚನೆ. ಒಂದು ಓಟಗಳ ಹೆಚ್ಚುವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ ಅನ್ನು ಎಸ್ಸಾ ಇದ್ದಾನೆ. ಅತಿರಿಕ್ತದ ಓಟಗಳೀಗ ಮತ್ತೆ ಒಂದು ಓಟಗಳ ಹೆಚ್ಚುವರಿಯನ್ನು ಕಂಡ್ರೆ 29ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ರಂಜಿತ್ ಶೆಟ್ಟಿ ಕಾಳವರೆಗೆ ಎಸಗಾರಿಕೆಯಲ್ಲಿ. ನವೀನ್ ಗೆಸ್ ಅಂತ ಚೆಂಡು ನಡುವೆ ಈಗ ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು. ಮತ್ತೆ ಕೇವಲ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಇವಾಗಲೇ ಹಿಂದಿನ ಓವರ್ನಲ್ಲಿ 2 ಬಾರ್ಜರಿ ಬೌಂಡರಿ ಮುಖಾಂತರವಾಗಿ ಬಾರ್ಜರಿ ಆರ್ನಂಬವನ್ನು ಕಂಡುಕೊಳ್ತಾ ಇರುವಂತ ಲೆಫ್ಟಿ ಕಿರಣ್ ಸ್ಟ್ರೈಕರ್ ಎಂಡ್ನಲ್ಲಿ. ಕಿರಣ್ ಗೆಸ್ ಅಂತ ಚೆಂಡು ಈಗ ರನ್ನಿಂಗ್ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನವನ್ನು ನಡೆಸಿದ್ರು. ಕೇಶವ್ ಒಂದು ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಒಂದು ಹಂತದಲ್ಲಿ ಪಡ್ಕೊಂಡ್ರು. ಕಿರಣ್ ವಾಪಸ್ ಸಾಧ್ಯ ಆಗ್ತಾ ಇದ್ದಾನೆ. ಕಿರಣ್ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಈಗ ಹೊಸ ದಾಂಡಿಗನ ಸೇರ್ಪಡೆಯನ್ನು ಕೂಡ ಕಂಡುಕೊಳ್ಬೇಕಾಗಿದೆ. ಪ್ರಸನ್ನ ಮಾಣಿ 48ನಲ್ಲಿ ಬಹಳಷ್ಟು ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿರುವಂತ ಚಾಲೆಂಜಿನ ಇನ್ನೋರ್ವ ಸವ್ಯಸಾಚಿ ಆಟಗಾರ ಈಗ ಪ್ರಸನ್ನ ಮಾಣಿ RX ಸಲಗದ ಪರವಾಗಿ ಮೊದಲ ಸೆಮಿಫೈನಲ್ ಹೋರಾಟಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಒಂದೆಡೆ RX ಸಲಗ ವರ್ಸಸ್ ಜನನಿ ಕಟ್ಟೆ ಫ್ರಾನ್ಸ್ ಈಗ ಕಾಳವರ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಅನಿಲ್ ಕಾರ್ವಿ ಅವರ ಒಂದು ಮುಂದಾಳತ್ವದಲ್ಲಿ ಸಾಗ್ತಾ ಇರುವಂತಹ ಐಡಿಯಲ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ನಡುವೆ ಈಗ ಪ್ರಸನ್ನ ಮಾಣಿಗೆಸ್ ಅಂತ ಚೆಂಡು ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ. ಯುವ ಕ್ರಿಕೆಟಿಗ ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು. ತಂಡದ ಮೊತ್ತ 31ಕ್ಕೆ ತಲುಪ್ತಾ ಇದೆ. 2 ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ನೆಚ್ಚಿನ ಹೊಡೆತಗಳು ನಡುವೆ ಈಗ ಕ್ಷೇತ್ರ ರಕ್ಷಣೆ ನಡುವೆ ಈಗ 4 ಓಟಗಳ ಸೇರ್ಪಡೆ. 4 ಓಟಗಳ ಮುಖಾಂತರವಾಗಿ 35 ಓಟವನ್ನು ದಾಖಲಿಸ್ತಾ ಇದೆ. ನವೀನ 11 ಚೆಂಡುಗಳಲ್ಲಿ ಈಗ 19 ಓಟವನ್ನು ಪಡ್ಕೊಂಡ್ರು. 4ನೇ ಅವನಿಗೆ ಅಂತಿಮ ಸಕ್ಕಾಗಿ ವಿಶೇಷ ಶೈಲಿ ಆಟವನ್ನು ದಾಖಲಿಸುವಂತಹ ಪ್ರಯತ್ನ. ಕೇವಲ 1 ಓಟಗಳ ಸೇರ್ಪಡೆ. 1 ಓಟಗಳ ಮುಕ್ತಾಯದ ಬಳಿಕ ಇಲ್ಲಿ 4 ಓವರ್ಗಳ ಮುಕ್ತಾಯದ ಬಳಿಕ 36 ಓಟವನ್ನು ದಾಖಲಿಸಿರುವಂತಹ RX ಇಲ್ಲಿ 36 ಓಟವನ್ನು ದಾಖಲಿಸಿ 2 ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 4 ಸ್ಕೋರ್ ಮೌಸಾನ್ 36 ಲಾಸ್ ಆಫ್ 2 ವಿಕೆಟ್. ಇಲ್ಲಿ 5ನೇ ಓವರ್ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಶರತ್
ಕುಂಬಾಶೆ. ಧನ್ಯವಾದಗಳು ಪ್ರವೀಣಾಚಾರ್ಯ ಮಾರ್ಗೊಳ್ಳಿ. ಮುಂದಿನ ಪಂದ್ಯಾಟವನ್ನು ಆಡುವಂತ ಎರಡೂ ತಂಡ ನಾಯಕರು ಇಮಿಡಿಯೇಟ್ ಆಗಿ ಟಾಸ್ಗೆ ಬರಬೇಕು. ರತನ್ ಜಾನ್ಸನ್ ಕುಂದಾಪುರ ಮತ್ತು ರಾಜೇಶ್ ಶಾರ್ಕ್ ಫೈಟರ್ಸ್. ಮುಂದಿನ ಪಂದ್ಯಾಟವನ್ನು ಆಡುವಂತ ಎರಡು ತಂಡಗಳು ನಾಯಕರು ಇಮಿಡಿಯೇಟ್ ಆಗಿ ಟಾಸ್ಗೆ ಬನ್ನಿ ಎಂದು ನಿಮ್ಮನ್ನ ಕೇಳ್ತಾ ಇದ್ದೇವೆ. ಅಂಗಣ ಒಳಭಾಗದಲ್ಲಿ 36ಕ್ಕೆ 2 ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತ RX ಸಲಗ ಕುಂದಾಪುರದ ತಂಡ. ಸುಹಾಸಾಚಾರ್ಯ ಎಸೆತಗಾರಿಕೆ ಭಾಗದಲ್ಲಿ 5ನೇ ಓವರ್ ಚಾಲ್ತಿಯನ್ನು ಕಾಣ್ತಾ ಇರುವಂತ ಈ ಒಂದು ಪಂದ್ಯ 36 ತಂಡದ ಮೊತ್ತ. ಮುನ್ನಾಫ್ ಟೌನ್ ಮಾಡಿ ಮತ್ತು ಶಕೀಲ್ HMC ಈ ಒಂದು ಬೌಲಿಂಗ್ ತುದಿಯನ್ನು ಬಳಸಲಾಗ್ತಾ ಇದೆ. ಸುಹಾಸಾಚಾರ್ಯ 8 ಓವರ್ಗಳ ಪಂದ್ಯಾಟವನ್ನು ಕಟ್ಕೊಳ್ತಾ ಇದೆ. ಬಹಳಷ್ಟು ತವರ್ತೆ ಹೊಡೆತ ತನ್ಮೂಲಕ ಸೀಮಾರೇಖೆ ಅಂಚಿನಲ್ಲಿ ಚೆಂಡು ಒಂದು ಹಂತದಲ್ಲಿ ಚೆಂಡನ್ನು ಅಡ್ಡಾಯಿಸುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಈ ಬೌಂಡ್ರಿಯ ಬಳಿಕ ದಳ ಮತ್ತು 40ಕ್ಕೆ 2 ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತ RX ಸಲಗ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ. ಚೆಂಡು ಬಿದ್ದಂತ ಸ್ಥಳದಲ್ಲಿ ಒಂದಷ್ಟು ನಗೆತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಒಂದು ಸ್ಲೋವರ್ ಚೆಂಡಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸುಹಾಸ್ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವರದ ಪರವಾಗಿ ಮತ್ತೊಂದು ಡಾಟ್ ಬಾಲ್ ಇಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕುಂದಾಪುರ ಪರಿಸರದ ಹೆಸರಾಂತ ಮೈದಾನ ಗಾಂಧಿ ಮೈದಾನ್. ಬಹಳಷ್ಟು ಬಾರಿ ಹಗಲು ರಾತ್ರಿ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟವನ್ನು ಕಂಡಿರ್ತಕ್ಕಂಥ ಕೂಡ ಒಂದು ಅಂಕಣ ಇಲ್ಲಿ ಐಡಿಯಲ್ ಟ್ರೋಫಿ ಕಾಣ್ತಾ ಇದೆ. ವಿಕೆಟ್ ಬ್ಯಾಕ್ ಫುಟ್ ಅಲ್ಲಿ ಆಡುವಂತ ಪ್ರಯತ್ನ, ಲೆಗ್ ಬೈಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಒಂದೊಡ ಸೇರ್ಪಡೆ ತಡ ಮೊತ್ತ 41ಕ್ಕೆ 2. 5 ಓವರ್ ಇನ್ ಪ್ರೋಗ್ರೆಸ್. ಲಾಸ್ಟ್ 1 ಬಾಲ್ ರಿಮ್ಯಾನ್ ಒಂದು ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ 5ನೇ ಓವರಿನ ಮುಕ್ತಾಯಕ್ಕಾಗಿ. 8 ಓವರ್ಗಳ ಪಂದ್ಯ. ಪ್ರಸನ್ನ ಮಾಡಿ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಜಡ್ಜ್ಮೆಂಟ್ ಹೊಡೆತ. ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ಎಂಡ್ ಆಫ್ ಓವರ್ ನಂಬರ್ 5. ಸ್ಕೋರ್ 42 ಫಾರ್ 2 ವಿಕೆಟ್. 42ಕ್ಕೆ 2. 5 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬೌಲಿಂಗ್ ಪವರ್ ಪ್ಲೇ. 6ನೇ ಓವರ್ ಚಾಲ್ತಿಯನ್ನು ಕಾಣ್ತಾ ಇರುವಂತ ಒಂದು ಹಂತ. 10 ಮಂದಿ ಕ್ಷೇತ್ರ ರಕ್ಷಕರಿಗೆ ಅಂಗಣ ಒಳಭಾಗದಲ್ಲಿ ಆಡುವಂತ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಐಡಿಯಲ್ ಟ್ರೋಫಿ 6ನೇ ಓವರ್ನಲ್ಲಿ. ಈ ಮಾದರಿಯ ಪಂದ್ಯಾಟ ಎನ್ನುವಂಥದ್ದು ಬಂದಾಗ RX ಸಲಗ ಕೆಲವೊಂದು ಪ್ರಾಮುಖ್ಯತೆ ಒಂದು ಏರ್ವೈಸ್ ಪಂದ್ಯಾಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಆಡ್ತಾ ಇದೆ. ಅದನ್ನು ಬಿಟ್ಟರೆ ಕುಂದಾಪುರ ಭಾಗದಲ್ಲಿ ಬಹಳಷ್ಟೊಂದು 30-40 ಗಜಗಳ ಪಂದ್ಯಾಟದಲ್ಲಿ ಹೆಸರನ್ನು ಮಾಡಿರುವಂತ ಎಲ್ಲ ಆಟಗಾರರು ಕೂಡ RX ಸಲಗದ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 5 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 42ಕ್ಕೆ 2. ಅನಿಲ್ ಕಾರ್ವಿ ಸಂಪೂರ್ಣ ಮುಂದಾಳತ್ವದಲ್ಲಿ ಸಾಗ್ತಾ ಇರುವಂತ ಐಡಿಯಲ್ ಟ್ರೋಫಿ 3ನೇ ಆವೃತ್ತಿಯ ಪಂದ್ಯದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟೊಂದು ಅದ್ದೂರಿಯ ಪಂದ್ಯಕೂಟ ಈ ಒಂದು ಗಾಂಧಿ ಮೈದಾನ ಒಳಭಾಗವನ್ನು ಕಾಣ್ತಾ ಇದೆ. ನಲವತ್ತೆರಡು ತಂಡದ ಮೊತ್ತ. ಗಣೇಶ ಎಸೆತಗಾರಿಕೆ ವಿಭಾಗದಲ್ಲಿ ಗಣೇಶ ಎಸೆದ ಚೆಂಡು ಪ್ರಸನ್ನ ಮಾಡಿ ಸ್ಟ್ರೈಕ್ ರೊಟೆಕ್ಟ್ ಆಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 43 ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯ ಮೊತ್ತ. ಎರಡೂ ತಂಡದಲ್ಲೂ ಕೂಡ ಸಮಾನತೆಯ ಜಯವನ್ನು ದಾಖಲಿಸಬಲ್ಲಂತ ಆಟಗಾರರಿದ್ದಾರೆ. ಸಮಾನತೆ ಆಟವನ್ನು ದಾಖಲಿಸಬಲ್ಲಂತ ಆಟಗಾರರಿದ್ದಾರೆ. ಅತ್ಯುತ್ತಮ ತಂಡಗಳ ನಡುವಿನ ಸೆಮಿಫೈನಲ್ ಪಂದ್ಯ. ಇದರ ಕ್ಯಾಚ್ ಆಗುವಂತ ಒಂದು ಸಾಧ್ಯತೆ ಮಿಡ್ ಆಫ್ ಮೇಲ್ಭಾಗದಲ್ಲಿ ಮಿಡ್ ಆಫ್ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನ ಕೇಶವ್ ಜೋಗಿ ಮಾಡಿದ್ರು. ಅಂತಿಮ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ.
ಚಾಲೆಂಜ್ ನವೀನ ಮೊದಲ ಜೀವದಾನವನ್ನು ಅಂಕಣ ಒಳಭಾಗದಲ್ಲಿ ಪಡ್ಕೊಂಡ್ರು. ತಂಡದ ಮೊತ್ತ 43-2. ಈ ಓವರ್ನಲ್ಲಿ ಇನ್ನೂ ಕೂಡ 4 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ನೆಟ್ಟನೆಲ್ಲ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಶಾರ್ಟ್ ಪಾಯಿಂಟ್ ಡಿಪ್ ಎಕ್ಸ್ಟ್ರಾ ಕವರ್ಸ್ ನೋಡೋಣ. ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ತಂಡ ಮೊತ್ತ 44. ಇನ್ನು ಕೂಡ 3 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ 3 ಬಾಲ್. ಅದ್ಯಾವ ತಂಡ ಮೊದಲ ತಂಡವಾಗಿ ಫೈನಲ್ ಪ್ರವೇಶವನ್ನು ಮಾಡುತ್ತೆ ನೋಡಬೇಕಾಗಿದೆ. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿ ಒಂದು ಎಸೆತ. ಲಾಸ್ಟ್ ಬಾಲ್. ಪ್ರದೀಪ ಹೆಗ್ಡೆ ಒಂದು ಬೌಲಿಂಗ್ ತುದಿಯನ್ನು ಬಳಸಲಾಗ್ತಾ ಇರುವಂತ ಐಡಿಯಲ್ ಟ್ರೋಫಿ ಎಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸೆಮಿಫೈನಲ್ ಪಂದ್ಯ. ಪ್ರಸನ್ನ ಮಾಡಿಯ ಹೊಡೆತ. ಮತ್ತೆ ಸುಹಾಸ ಚೆಂಡನ್ನು ಅಡ್ಡಾಯಿಸಿದ್ದಾರೆ. ತಂಡದ ಮೊತ್ತ 45-2. ಈ ಒಂದು ಪ್ರಮುಖ ವೇದಿಕೆಯನ್ನು ಕಂಡುಕೊಳ್ತಾ ಇದೆ. ಬ್ಯಾಟ್ ಝೋನ್ 2 ಡಗ್ಔಟ್ ಇದೆ. ಇನ್ಫೋಟೋಸ್ ಮತ್ತು ಸ್ಪೋರ್ಟ್ಸ್ ವಾರ್ಡ್ 2 ಪ್ಲೇಯರ್ ಡಗ್ಔಟ್ಗಳು ಕೂಡ ನಿನ್ನೆಯಿಂದ ಐಡಿಯಲ್ ಟ್ರೋಫಿಯಲ್ಲಿ ರಾರಾಜಿಸ್ತಾ ಇದೆ. ವಿಶೇಷ ಒಂದು ರೀತಿಯ ಒಂದು ರಿವರ್ಸ್ ಶಾಟ್ ಮೂಲಕ ಚಾಲೆಂಜ್ ನವೀನ ದಾಳ ಮುಖ್ಯವಾಗಿ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆತವನ್ನು ಕಾಣ್ತಾ ಇದೆ. ಸೀಮಾರೇಖೆ ಹೊರಭಾಗದಲ್ಲಿ ಬೌಂಡ್ರಿ. ಬಲಗೈ ಆಟಗಾರ ಸಡನ್ಲಿ ಆಗಿ ಎಡಗೈ ಆಟಗಾರನ ಹಾಕ್ತಾ ಇದ್ದಾರೆ. ಸುಂದರತೆ ಒಂದು ರಿವರ್ಸ್ ಶಾಟ್ ಹೊಡೆತವನ್ನು ಚಾಲೆಂಜ್ ನವೀನ ದಾಖಲಿಸಿದ್ರು. ತಂಡದ ಮೊತ್ತ 49-2. ಮೊಟ್ಟ ಮೊದಲ ಬಾರಿಗೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ 10 ಓವರ್ಗಳ 30-40 ಗಜಗಳ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇರುವಂತಹ ಅನಿಲ್ ಕಾರ್ವಿ ಈ ಮಾದರಿಯ ಪಂದ್ಯದಲ್ಲಿ ಒಂದು ಅತ್ಯುತ್ತಮ ರೀತಿಯಾಗಿ ಒಂದು ಆಟವನ್ನು ದಾಖಲಿಸಬಲ್ಲಂತ ಆಟಗಾರ. ಕೆಲವೊಂದು ಅಗ್ರಮಾನ್ಯ ತಂಡಗಳಲ್ಲಿ ಆಡಿರುವಂತ ಆಟಗಾರ. ಜಾನ್ಸನ್ ಕುಂದಾಪುರದ ಹೆಸರಾಂತ ಆಟಗಾರ ಅನಿಲ್ ಕಾರ್ವಿ ಮುಂದಾಳತ್ವದಲ್ಲಿ 2 ದಿನಗಳ ಕಾಲದ ಐಡಿಯಲ್ ಟ್ರೋಫಿಯಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಿನ್ನೆ ಬೆಳಗ್ಗೆ ಒಂದು ಉದ್ಘಾಟನೆ ಕಾರ್ಯಕ್ರಮ, ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಒಂದು ಅಧಿಕೃತ ಉದ್ಘಾಟನೆ ಚಾಲನೆಯನ್ನು ಕಂಡಿರುವಂತ ಐಡಿಯಲ್ ಟ್ರೋಫಿ ಅಂತಿಮ ದಿನಕ್ಕಾಗಿ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕ್ರಿಕೆಟ್ ಕಾಶಿ ಅಂಕಣ ಗಾಂಧಿ ಮೈದಾನ ಒಳಭಾಗದಲ್ಲಿ ಮತ್ತೆ ಸುಹಾಸ 7ನೇ ಚಾಲ್ತಿಯನ್ನು ಕಾಣ್ತಾ ಇದೆ. ಸ್ಟ್ರೈಕ್ ಪ್ರೊಟೆಕ್ಟ್ ಅನ್ನು ಮಾಡಿಕೊಳ್ತಾ ಇರುವಂತ ಪ್ರಸನ್ನ ಮಾಡಿ ಮಿಡಾನ್ ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ತಡ ಮತ್ತ 50. RX ಸಲಗ ಟೀಮ್ 50 ಅನ್ನು ದಾಖಲಿಸ್ತಾ ಇದೆ 7ನೇ ಚಾಲ್ತಿಯಲ್ಲಿ. 60ರಿಂದ 65 70 ಓಟಗಳು ಬಂದ್ರು ಕೂಡ ಹೋರಾಟಕಾರಿಯ ಮೊತ್ತ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಬ್ಯಾಕ್ಔಟ್ ಪಾರ್ಟಿ ಭಾಗದಲ್ಲಿ ಡೈರೆಕ್ಟ್ ಶೂಟ್ ಮಾಡುವಂತ ಒಂದು ಹಂತ. ಓವರ್ ಥ್ರೋ ಮುಖ್ಯವಾಗಿ 1 ಓಟದ ಹೆಚ್ಚುವರಿಯನ್ನು ಕಾಡ್ತಾ ಇದೆ. ಒಟ್ಟಾರೆ 2 ಓಟದ ಸೇರ್ಪಡೆ. ತಂಡದ ಮೊತ್ತ 52. ಪಂಚಜನ್ಯ ಲೈವ್ ನೆಟ್ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಬಿಡುವಿಕೆ ಭಾಗದಲ್ಲಿ ನವೀನ್ ದಾಳ ಮುಖ್ಯವಾಗಿ ಸಂಪೂರ್ಣವಾಗಿ ಚೆಂಡು ಸೀಮಾರೇಖೆ ಹೊರಭಾಗದ ಕ್ರಮಿಸ್ತದೆ. ಬೌಂಡ್ರಿ. ಈ ರೀತಿಯಾದ ಪಂದ್ಯದ ಚಿತ್ರಣವನ್ನು ಬದಲಿಸಬಲ್ಲಂತ ಚಾಲೆಂಜ್ ನವೀನ RX ಸಲಗದ ಪರವಾಗಿ ಮತ್ತೆ ಆರ್ಭಟ ಆರಂಭವನ್ನು ಕಾಡ್ತಾ ಇದೆ. ಅಂತಿಮ ಹಂತದ 2 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ಬೇಕಾಗಿದೆ ಮೊದಲ ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಚೆಂಡು ಸಿಕ್ಸರ್ ದಾಖಲಿಸಿ ಮುಖ್ಯವಾಗಿ 3ನೇ ವಿಕೆಟ್ ಕೂಡ ಪತನವನ್ನು ಕಾಣ್ತಾ ಇದೆ. RX ಸಲಗದ ತಂಡ 56-3. ಮೊಟ್ಟ ಮೊದಲ ಬಾರಿಗೆ ಜಾನ್ಸನ್ ಕುಂದಾಪುರ ಇದೇ ಮೈದಾನ ಒಳಭಾಗದಲ್ಲಿ 1,33,000 ರೂಪಾಯಿಗಳ 30-40 ಗಜಗಳ ಪಂದ್ಯಕೂಟವನ್ನು ಸಂಯೋಜನೆ ಮಾಡಿದ್ರು. ಅದಾದ ಬಳಿಕ ಒಂದು ಹಂತ ಕೀಳೇಶ್ವರ ಫ್ರೆಂಡ್ಸ್ ವಿಠಲ್ ವಾಡಿಯ ತಂಡ 1.5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಪಂದ್ಯಕೂಟವನ್ನು ಇದೇ ಮೈದಾನ ಒಳಭಾಗದಲ್ಲಿ ನಡೆಸಿದ್ದಾರೆ. ಇವೆರಡು ಕೂಡ ಈ ಮಾದರಿ ಪಂದ್ಯಕೂಟದ ವ್ಯವಸ್ಥಿತ ಪಂದ್ಯಕೂಟಗಳು. ಜಟ್ಟಿಗೇಶ್ವರ ಜಾಲಾಡಿ ಹೆಮ್ಮಾಡಿಯ ತಂಡ ಮೊಟ್ಟ ಮೊದಲ ಬಾರಿಗೆ 1,22,000 ರೂಪಾಯಿಗಳ ಮೊದಲ ಪ್ರಶಸ್ತಿಯ ಪಂದ್ಯಾಟವನ್ನ ಹೆಮ್ಮಾಡಿಯಲ್ಲಿ ಸಂಯೋಜನೆ ಮಾಡಿದ್ದಾರೆ. ಬೈಂದೂರು ಫ್ರೆಂಡ್ಸ್ ಕ್ರಿಕೆಟರ್ಸಿನ ತಂಡ 1,11,000 ರೂಪಾಯಿಗಳ ಇದೇ ಮಾದರಿ ಪಂದ್ಯಕೂಟವನ್ನ ಬೈಂದೂರು ಮೈದಾನ ಒಳಭಾಗದಲ್ಲಿ ಸಂಯೋಜನೆ ಮಾಡಿದ್ರು. ಹೊಸ ಆಟಗಾರ ಅಶ್ವಿಕ್ ರಿವರ್ಸ್ ಶಾಟ್ ಹೊಡೆತ ಮತ್ತೊಂದು ಸೇರ್ಪಡೆ.
ಅದಾದ ಬಳಿಕ 1,10,000 ನೇರಳಕಟ್ಟೆ ಮೈದಾನ ಒಳಭಾಗದಲ್ಲಿ ಒಂದು ಹಂತ. ಫ್ರೆಂಡ್ಸ್, ನೇರಳಕಟ್ಟೆ ಮೊದಲ ಬಾರಿಗೆ ಈ ಮಾದರಿಯ ಒಂದು ಪಂದ್ಯ ಕೂಡ ಸಂಯೋಜನೆ ಮಾಡಿದ್ದಾರೆ. ಅದರ ಬಳಿಕ ಬಹಳಷ್ಟು ಒಂದು ವ್ಯವಸ್ಥಿತವಾಗಿ ಸಾಗ್ತಕ್ಕಂಥ ಈ ಮಾದರಿಯ ಪಂದ್ಯಕೂಟ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡು ಮತ್ತೆ ಒಂದು ಸೇರ್ಪಡೆ. ಪಂಚಜನ್ಯ ಕೋಟದ ತಂಡ ಕೋಟ ಶಾಂಭಾವಿ ಅಂಕಣ ಒಳಭಾಗದಲ್ಲಿ ಈ ಮಾದರಿ ಪಂದ್ಯಕೂಟವನ್ನು ಹಗಲು ರಾತ್ರಿಗಾಗಿ ಒಂದು ಉಚಿತ ಪ್ರವೇಶ ಶುಲ್ಕವನ್ನು ಇಟ್ಟು ಮಾಡಿದ್ದಾರೆ. ಇದೇ ಕ್ರೀಡಾ ಋತುವಿನಲ್ಲಿ ಎಸ್ಟಾರ್ ಒಕ್ಕೋಡಿಯ ತಂಡ ಇದೇ ಮಾದರಿಯ ಪಂದ್ಯಕೂಟವನ್ನು 2 ಲಕ್ಷ ಮೊದಲ ಪ್ರಶಸ್ತಿಯ ಮುಖಾಂತರವಾಗಿ ಉಚಿತ ಪ್ರವೇಶವನ್ನು ಇಟ್ಟು ಈ ರೀತಿಯ ಒಂದು ಟೂರ್ನಮೆಂಟ್ ಅನ್ನ ಸಂಯೋಜನೆ ಮಾಡಿಕೊಂಡ್ರು. ಈ ರೀತಿಯಲ್ಲಿ ಬಹಳಷ್ಟೊಂದು ವ್ಯವಸ್ಥಿತವಾಗಿ ಸಾಗ್ತಕ್ಕಂಥ 30-40 ಗಜಗಳ ಪಂದ್ಯಕೂಟ ಮತ್ತೆ ಒಂದು ಯಶಸ್ಸನ್ನು ಕಾಣ್ತಾ ಇದೆ. ತಂಡದ ಮತ್ತೆ 58ಕ್ಕೆ 3 ಬೆಂಗಳೂರಿನ ಮೈದಾನ ಒಳಭಾಗದಲ್ಲಿ ರಂಗ 11 ಮೊದಲ ಬಾರಿಗೆ ಈ ಮಾದರಿ ಒಂದು ಪಂದ್ಯಕೂಟದ ಸಂಯೋಜನೆಯನ್ನು ಮಾಡಿದ್ದಾರೆ. ಅದಾದ ಬಳಿಕ ಬೆಂಗಳೂರಿನ ಪರಿಸರದಲ್ಲೂ ಕೂಡ ಒಂದಷ್ಟು ಯಶಸ್ಸನ್ನು ಕಾಣ್ತಾ ಇರುವಂತ 30-40 ಗಜಗಳ ಪಂದ್ಯಕೂಟ. ಈ ಬಾರಿ ಆಲ್ವಿನ್ ಎಡ್ವಿನ್ ಟ್ರೋಫಿ ಕೂಡ ಮುಕ್ತಾಯವನ್ನು ಕಂಡಿದೆ ಬೆಂಗಳೂರು ಮೈದಾನ ಒಳಭಾಗದಲ್ಲಿ. ಅಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಆಟವನ್ನ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಸುಹಾಸ್ ಆಚಾರ್ಯ ಬೈಕನ್ನು ಪಡ್ಕೊಂಡ್ರು. ಇವೆಲ್ಲವೂ ಕೂಡ ಟೆನ್ನಿಸ್ ಬಾಲ್ನ ಒಂದು ಅತ್ಯುತ್ತಮ ರೀತಿಯ ಪಂದ್ಯಾಟಗಳಾದ್ರೆ ಆ ಸಾಲಿನಲ್ಲಿ ಮತ್ತೊಂದು ಹೊಸ ನಿಯಮಗಳನ್ನು ಹೊಂದಿಕೊಂಡು ಅನಿಲ್ ಕಾರ್ವಿ ಅವರ ಒಂದು ಹೊಸ ಯೋಚನೆ ಮತ್ತೊಂದು ಇತಿಹಾಸದ ಸುವರ್ಣಾಕ್ಷರಗಳನ್ನು ಒಂದು ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಐಡಿಯಲ್ ಟ್ರೋಫಿಗಾಗಿ. ತಂಡ ಮತ್ತೆ 58 8ನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸಚಿನ್ ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೆ ಒಂದೊಂದು ಪೂರೈಕೆಯನ್ನು ಕಂಡುಕೊಂಡು ತಂಡ ಮತ್ತೆ 59 ಓಟಗಳು. ಜನನಿ ಕಟ್ಟೆ ಫ್ರೆಂಡ್ಸ್ ಕಳವರ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ಯುವಕರ ಒಂದು ಪಡೆ ಕೂಡ ಬಹಳಷ್ಟು ಪ್ರಶಸ್ತಿಗಳನ್ನು ತಮ್ಮ ಧಕ್ಕೆಗೆ ಹಾಕಿರುವಂತ ಒಂದು ತಂಡ. ಕೆಲವೊಂದು ಪ್ರಾಮುಖ್ಯತೆಯ ಒಂದು ರಾಜ್ಯ ಮಟ್ಟದ ಪಂದ್ಯಾಟವನ್ನು ಆಡ್ತಾ ಇರುವಂತ ಕಟ್ಟೆ ಫ್ರೆಂಡ್ಸ್ ಕಾಳವಾರ ರಕ್ಷಿತ್ ಶೆಟ್ಟಿ ಮೊಟ್ಟ ಮೊದಲ ಬಾರಿಗೆ ಯುವ ಆಟಗಾರರನ್ನು ಕೂಡಿಕೊಂಡು ಕಟ್ಟೆ ಫ್ರೆಂಡ್ಸ್ ಕಾಳವಾರ ಎನ್ನುವಂತ ಒಂದು ನಾಮಾಂಕಿತವನ್ನು ಇಟ್ಟು ಅತ್ಯುತ್ತಮ ರೀತಿಯ ಒಂದು ಯುವ ಆಟಗಾರರ ಟೆನ್ನಿಸ್ ಬಾಲ್ಗೆ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ಪ್ರವರ್ತಕರು ಕೂಡ ಬಹಳಷ್ಟು ಮಂದಿ ಆಟಗಾರರೆಲ್ಲರೂ ಕೂಡ ಇವತ್ತಿನ ದಿನಗಳಲ್ಲಿ ಒಂದು ಹಂತದ ಟೆನ್ನಿಸ್ ಬಾಲ್ ಅನ್ನು ಕಟ್ಟೆ ಫ್ರೆಂಡ್ಸ್ ಕಾಳವಾರದ ಪರವಾಗಿ ಆಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಸಚಿನ್ ಎಸೆತಗಾರಿಕೆ ಭಾಗದಲ್ಲಿ ಸ್ಲೋವರ್ ಚೆಂಡು ಗತಿ ಪರಿವರ್ತನೆ ಎಸೆತ ಬೈಸ್ ಮುಖ್ಯವಾಗಿ ಒಂದಣ ಸೇರ್ಪಡೆ ಆಟಗಾರನ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಒಂದು ಹಂತಕ್ಕೆ ಹೋಗ್ತಾ ಇದೆ ಈ ಚೆಂಡು. ತಂಡದ ಮೊತ್ತ 61 ಇನ್ನಿಂಗ್ಸಿನ ಒಂದು ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್. ಪ್ರದೀಪ ಹೆಗ್ಡೆ ಬೌಲಿಂಗ್ ತುದಿಯನ್ನು ಬಳಸಲಾಗ್ತಾ ಇದೆ. ಸಚಿನ್ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ ನೆಟ್ಟದರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ ಮಿಡ್ ಆಫ್ ವಿಭಾಗದಲ್ಲಿ ಒಂದೆಡೆ ಸೇರ್ಪಡೆ ತನ್ಮೂಲಕ ಸ್ಯಾಂಡಿ ಸುರಕ್ಷಿತ ಥ್ರೋ ಅನ್ನು ಸ್ಟ್ರೈಕರ್ ವಿಭಾಗಕ್ಕೆ ತಲುಪಿಸಿದ್ರು. ಅಂತಿಮ ಹಂತದಲ್ಲಿ ರನ್ಔಟ್ ಮುಖ್ಯದ ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇರುವಂತ RX ಸಲಗ ತಂಡದ ಮತ್ತೆ 63ರ ಟಾರ್ಗೆಟ್ ಅನ್ನ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ತಂಡ ಇಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಅದ್ಯಾವ ರೀತಿಯಲ್ಲಿ 2ನೇ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾರೆ ನೋಡಬೇಕಾಗಿದೆ. ರತನ್ ಜಾನ್ಸನ್ ನಿಮ್ಮ ನಾಯಕರು ಬರಬೇಕು. ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿ ತಂಡ ನಾಯಕರು ಮುಂದಿನ ಪಂದ್ಯ ಟಾಸ್ಗಾಗಿ ಬನ್ನಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. ನಿನ್ನೆ ಬೆಳಗ್ಗೆ ಆರಂಭವನ್ನು ಕಂಡಿರುವಂತಹ ಪಂದ್ಯಕೂಟ ಇವತ್ತು ಸಂಜೆ ಸಮಾರಂಭ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇವೆಲ್ಲವೂ ಕೂಡ ಮುಕ್ತಾಯವನ್ನು ಕಂಡ ಬಳಿಕ ಈ ಬಾರಿ ಐಡಿಯಲ್ ಟ್ರೋಫಿ 3ನೇ ಆವೃತ್ತಿಯಲ್ಲಿ ಸಾಗ್ತಾ ಇರುವಂತಹ ಈ ಒಂದು ದಾಖಲೆತ ಪಂದ್ಯಕೂಟ ಇತಿಹಾಸದ ಮುಖಪುಟವನ್ನು ಸುವರ್ಣಾಕ್ಷರಗಳಲ್ಲಿ ಬರೆಯುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ. ಐಡಿಯಲ್ ಟ್ರೋಫಿ 2026ಕ್ಕಾಗಿ
ಎರಡನೇ ಇನ್ನಿಂಗ್ಸ್ ಇಲ್ಲಿ ಆರಂಭವನ್ನು ಕಾಣುತ್ತಾ ಇತ್ತ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಫಜಲ್ ಹೊನ್ನಾಳ ಅವರನ್ನು ಪರಿಚಯಿಸ್ತಾ ಇದ್ದಾವೆ. ಹಲೋ, ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ಜಾನ್ಸನ್ ಕುಂದಾಪುರ, ರತನ್ ಜಾನ್ಸನ್ ಕುಂದಾಪುರ ಮತ್ತು ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿ ಮುಂದಿನ ಪಂದ್ಯವನ್ನು ಆಡುತ್ತೆ. ಆ ನಿಟ್ಟಲ್ಲಿ ಇವಾಗ ಚೇಸಿಂಗ್ ಪ್ರಕ್ರಿಯೆ ಆರಂಭವನ್ನು ಕಾಣ್ತಾ ಇರುವಂತ ಈ ಸೆಮಿಫೈನಲ್ ಪಂದ್ಯ 63ರ ಒಂದು ಟಾರ್ಗೆಟ್. ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಈ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಅಶ್ವಿಕ್ ಎಸೆದಿರುವಂತ ಮೊದಲ ಚೆಂಡು ರಂಚು ಒಂದೋಟವನ್ನು ದಾಖಲಿಸಿಕೊಂಡ್ರು. ತನ್ಮೂಲಕವಾಗಿ ತಂಡದ ಮೊತ್ತ ಆರಂಭವನ್ನು ಪಡ್ಕೊಳ್ತಾ ಇರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರದ ತಂಡ. ರಕ್ಷಿತ್ ಶೆಟ್ಟಿ ಕಾಳಾವರವರು ಮುಂದಾಳತ್ವದಲ್ಲಿ ಆಟವನ್ನು ಆಡ್ತಾ ಇರುವಂತ ಈ ತಂಡ ಈ ಸೆಮಿಫೈನಲ್ ಹೋರಾಟವನ್ನು ಮಾಡ್ತಾ ಇದೆ. ನೆಗೆತವನ್ನು ಕಂಡಿರುವಂತಹ ಚೆಂಡು ರೈಸಿಂಗ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದೋಟವನ್ನು ದಾಖಲಿಸ್ತಾ ಇರುವಂತಹ ಗಣೇಶ ಪಾಯಿಂಟ್ಸ್ ಅಲ್ಲಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 2. ಮತ್ತೆ ಅಶ್ವಿಕ್ ಮೂರನೆಯ ಚೆಂಡಿಗಾಗಿ ಟಾಪೇಜ್ ಆಗಿರುವಂತಹ ಈ ಹೊಡೆತ ತನ್ಮೂಲಕವಾಗಿ ನವೀನ ಮಿಡ್ ಆಫ್ ಅಲ್ಲಿ ಸುಲಭದ ಕ್ಯಾಚ್ ಅನ್ನು ಬರ್ಕೊಳ್ಳೋ ಮುಖಾಂತರವಾಗಿ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಇಲ್ಲಿ 2-1 ಐಡಿಯಲ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹೊಸ ಆಟಗಾರ ರಕ್ಷಿತ್ ಶೆಟ್ಟಿ ಕಾಳಾವರ ತಂಡದ ನಾಯಕನ ಪ್ರವೇಶವನ್ನು ಕಾಣ್ತಾ ಇರುವಂತಹ ಅಂಕಣ. ಜವಾಬ್ದಾರಿಯುತ ಆಟವನ್ನು ಆಡಬೇಕಾಗಿದೆ. ಮಹತ್ವದ ಸೆಮಿಫೈನಲ್ ಪಂದ್ಯ, 8 ಓವರ್ಗಳ ಪಂದ್ಯ, 63ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಆ ಸದ್ಯದ ಪರಿಸ್ಥಿತಿಯಲ್ಲಿ ಇವಾಗ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ 2ಕ್ಕೆ ಮೊದಲ ವಿಕೆಟ್ ಅನ್ನು ಕಳೆದುಕೊಂಡಿದ್ದಾರೆ. ಆ ಪರಿಸ್ಥಿತಿಯ ನಡುವೆ ಮತ್ತೆ ಅಶ್ವಿಕ್ ನಾಲ್ಕನೆಯ ಚೆಂಡು ತನ್ಮೂಲಕವಾಗಿ ಮತ್ತೆ ನವೀನ ಕುಂದಾಪುರ ಪರಿಸರದ ಮತ್ತೋರ್ವ ಜನಪ್ರಿಯ ಆಟಗಾರ. ಬೆಂಗಳೂರಿನ ರಂಗ 11 ಟ್ರೋಫಿಯಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಆಗಿ ದ್ವಿಚಕ್ರವಾಹನವನ್ನು ಪಡ್ಕೊಂಡಿರುವಂತ ಇದೇ ಚಾಲೆಂಜಿನ ನವೀನ ಇಲ್ಲಿ ಮಿಡ್ ಆಫ್ ಅಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ತವರಿತ ಹೊಡೆತ ಕವರ್ಸ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ 4 ಓಟಗಳು. ಅಣ್ಣ ಅಲ್ಲಿ ಫಸ್ಟ್ ಏಡ್ ಕಿಟ್ ತಗೊಂಡೋಗಿ. ಸಂದೀಪ್ ಅಣ್ಣ ಫಸ್ಟ್ ಏಡ್ ಕಿಟ್ ಇತ್ತಾ?
ಪಂದ್ಯ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಒಂದು ಹಂತದಲ್ಲಿ ಶಕೆ ಹೆಚ್ಚಿನ ಅಂಶದಲ್ಲಿ ಆವರಿಸ್ತಾ ಇರುವಂತ ಒಂದು ಸಂದರ್ಭವೇ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಆಟಗಾರರಿಗೆ ಆಗ್ತಾ ಇದೆ. ಈ ಉರಿ ಬಿಸಿಲಿನಲ್ಲಿ ಸತತವಾಗಿ ಆಟವನ್ನು ಆಡ್ತಾ ಇರುವಂತ ಒಂದು ಸಂದರ್ಭವೇ ಈ ರೀತಿಯ ಸಮಸ್ಯೆಗಳನ್ನು ಮಾಡಿಕೊಡುತ್ತೆ. ಆಡುವಂತ ಆಟಗಾರರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಜಾಗರೂಕತೆಯಾಗಿ ಆಡಿ ಅನ್ನುವಂಥ ಮಾತನ್ನು ಹೇಳಿಕೊಂಡು ಇಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆ. 1 ಓಟಗಳ ಸೇರ್ಪಡೆ. ಮೊದಲ ಓವರ್ ಮುಕ್ತಾಯ. ಮೊದಲ ವಿಕೆಟ್ ಆಘಾತವನ್ನು ಕಂಡಿರುವಂತಹ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ 8ಕ್ಕೆ 1. ಅನಿಲ್ ಕಾರ್ವಿ ಅವರ ಮುಂದಾಳತ್ವದಲ್ಲಿ ಸಾಗ್ತಾ ಇರುವಂತ 3ನೇ ಬಾರಿ ಐಡಿಯಲ್ ಟ್ರೋಫಿ ಇದಾಗ್ತಾ ಇದೆ. 3 ವರ್ಷಗಳ ಕಾಲ ಸತತವಾಗಿ ದಾಂಡುಚಡಿನ ಸಮರವನ್ನ ಕುಂದಾಪುರ ಪರಿಸರದಲ್ಲಿ ಆಯೋಜಿಸ್ತಾ ಇರುವಂತಹ ಅನಿಲ್ ಕಾರ್ವಿ ಮೊದಲ ಬಾರಿಗೆ ಐಡಿಯಲ್ ಟ್ರೋಫಿ ಕಾರ್ವಿ ಕೆರೆ ಕುಂದಾಪುರದಲ್ಲಿ ಸಾಗಿತ್ತು. ಆ ಬಳಿಕ 2ನೇ ಆವರ್ತಿಯ ಐಡಿಯಲ್ ಟ್ರೋಫಿ ಇದೇ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಸಾಗಿತ್ತು. 3ನೇ ಆವರ್ತಿಯ ಐಡಿಯಲ್ ಟ್ರೋಫಿ ಕೂಡ ಕುಂದಾಪುರ ಗಾಂಧಿ ಮೈದಾನದಲ್ಲೇ ಸಾಗ್ತಾ ಇದೆ. ಕುಂದಾಪುರದ ಕ್ರಿಕೆಟ್ ಪ್ರೇಕ್ಷಕರಿಗೆ ಮತ್ತಷ್ಟು ಕ್ರಿಕೆಟಿನ ಅಂಶಗಳನ್ನು ಸವಿಯುವಂತ ಎಲ್ಲ ಅವಕಾಶಕ್ಕಾಗಿ ಪಂದ್ಯಾಕೂಟ ಐಡಿಯಲ್ ಟ್ರೋಫಿ ರೂಪದಲ್ಲಿ ಸಾಗ್ತಾ ಇದೆ. ತರ್ಮಲಕವಾಗಿ ಭಾಷಿತವ ರೀತಿಯ ಹೊಡೆತ ಪಾಯಿಂಟ್ ಸೀಮಾರೇಖೆ ಹೊರಭಾಗಗಳ ಕಾಣ್ತಾ ಇರುವಂತ ಈ ಆಟ ಇಲ್ಲಿ 4 ಓಟಗಳ ಸೇರ್ಪಡೆ. ಒಂದು ಹಂತದಲ್ಲಿ ನೆಗೆತವನ್ನ ಕಂಡಿತ್ತು, ರೈಸ್ ಆಗಿತ್ತು. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಆ ನಿಟ್ಟಲ್ಲಿ ಇವಾಗ ತಂಡದ ಮೊತ್ತ 12ಕ್ಕೆ 1. ಬರುವ ಕ್ರೀಡಾ ಋತುವಿನಲ್ಲಿ ವಿಷ್ಣು ಸೇನಾ ಟ್ರೋಫಿ. ವಿಷ್ಣು ಭಟ್ರಿಗೆ 55 ವರ್ಷ ಪೂರ್ಣವಾಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಬಹಳಷ್ಟೊಂದು ದಾಖಲೆಯ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸುವಂತ ಎಲ್ಲ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. 1 ಲಕ್ಷ ನಗದಿನ ವಿಷ್ಣು ಸೇನಾ ಟ್ರೋಫಿ ನಡೆಯುತ್ತೆ ಬರುವ ಕ್ರೀಡಾ ಋತುವಿನಲ್ಲಿ. ಬಹಳ ಶುದ್ಧ ರೀತಿಯ ಹೊಡೆತ ತರ್ಮಲಕವಾಗಿ ನವೀನನ ಕೈ ಸೇರ್ತಾ ಇರುವಂತ ಈ ಆಟ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಬೌಂಡರಿ ದಾಖಲಿಸ ಬಳಿಕ ಗಣೇಶ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ 2ನೆಯ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. RX ಸಲಗ ಯಶಸ್ಸನ್ನು ಪಡ್ಕೊಳ್ತಾ ಇರುವಂತ ಒಂದು ತಂಡ ಕೂಡ. ಹೇಳಿ ಹೊರೆ ಹೊಯ್ಲಿ. ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇರುವಂತಹ ರಕ್ಷಿತ್ ಶೆಟ್ಟಿ ಕಾಳಾವರ 1 ಓಟವನ್ನು ದಾಖಲಿಸಿಕೊಂಡ್ರು. ತಂಡದ ಮೊತ್ತ ಕೂಡ ಇವಾಗ 14ಕ್ಕೆ ತಲುಪ್ತಾ ಇದೆ. ಅರಸವಕ್ಕಾರ್ ಮೈತ್ರಿ ಟ್ರೋಫಿಯ ರನ್ನರ್ಸ್ ಅಪ್ ತಂಡ ಕೂಡ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಇಲ್ಲಿ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ರೂಪದಲ್ಲಿ ಆಡ್ತಾ ಇದೆ. ಐಡಿಯಲ್ ಟ್ರೋಫಿ ತರ್ಮಲಕವಾಗಿ ವಿನಯ್ ಕ್ಲೀನ್ ಬೌಲ್ಡ್ ಆಗ್ತಾ ಇದ್ದಾರೆ. 3ನೇ ವಿಕೆಟ್ ಪತನ. ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಪಂದ್ಯದ ಮೇಲೆ ಬೇಗ ಹಿಡಿತವನ್ನು ಸ್ಥಾಪಿಸ್ತಾ ಇರುವಂತಹ RX ಸಲಗ ಸಮಯದಿಂದ ಸಮಯಕ್ಕೆ ಬಾಲಿಸ್ಟರ್ ಆಗ್ತಾ ಇರುವಂತಹ RX ಸಲಗದ ಆಟಗಾರರು ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ ಮಹತ್ವದ ಸೆಮಿಫೈನಲ್ ಪಂದ್ಯದಲ್ಲಿ. ಟೂರ್ನಮೆಂಟಿನ ಪ್ರಮುಖ ವೇದಿಕೆ ಬ್ಯಾಟ್ಸೋನ್ ಕ್ರೀಡಾ ಸಾಮಗ್ರಿಗಳ ಮಳಿಗೆ ಜಶನ್ ದೇವಾಡಿಗ ಅವರ ಮಾಲೀಕತ್ವದ ಬ್ಯಾಟ್ಸೋನ್ ಈ ಬಾರಿ 3ನೇ ಬಾರಿಯ ಐಡಿಯಲ್ ಟ್ರೋಫಿಯ ಪ್ರಮುಖ ವೇದಿಕೆ ಆಗ್ತಾ ಇದೆ.
ಬಹಳಷ್ಟು ಉತ್ತಮ ರೀತಿಯ ಒಂದು ಲೆಗ್ ಲಾನ್ಸ್ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 15ಕ್ಕೆ 3. ಕಿರಣ ಈ ಓವರ್ ಅಲ್ಲಿ ಕೇವಲ 7 ಓಟಗಳಿಗೆ ಅವಕಾಶ ಮಾಡಿಕೊಟ್ಟು 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯ ಓವರ್ ಅನ್ನು ಮುಗಿಸ್ತಾ ಇರುವಂತ ಕಿರಣ್. ದೀರ್ಘಕಾಲದ ಇನ್ನಿಂಗ್ಸ್ ನಲ್ಲಿ ಕೇವಲ ಆಟಗಾರರ ಪ್ರದರ್ಶನ ಒಂದು ಹಂತದಲ್ಲಿ ತಂಡಗಳಿಗೆ ಮಹತ್ವದ ಅಂಶವಾಗುತ್ತೆ. ಇಲ್ಲಿ ಆಡುವಂತ ಎಲ್ಲ ಆಟಗಾರರು ತಮ್ಮ ಪ್ರದರ್ಶನವನ್ನ ಸುದೀರ್ಘವಾಗಿ ಎಳೆಯಬಲ್ಲಂತ ಈ ರೀತಿಯ ದಾಂಡು ಚಡಿನ ಸಮರ ಒಂದು ಹಂತದಲ್ಲಿ ಕೆಲವು ಮಂದಿ ಆಟಗಾರರು ಸಂಪೂರ್ಣದಾಯಕವಾಗಿರುವಂತ ಒಂದು ಅವಕಾಶವನ್ನ ಬಳಸಿಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 36 ಎಸೆತ 48 ಓಟಗಳು ಬರಬೇಕಾಗಿದೆ. ಅಶ್ವೇಕ್ ಎಸೆದಿರುವಂತ ಚೆಂಡು ತರ್ಮಲಕ್ಕವಾಗಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಕವರ್ಸ್ ಅಲ್ಲಿ ಮಾಡಿ ಶತರಕ್ಷಣೆ ಮಾಡಿದ್ರು. ಮತ್ತೋರ್ವ ಅನುಭವಿ ಆಟಗಾರ, ಬಹಳಷ್ಟು ವರ್ಷಗಳಿಂದ ಈ ಮಾದರಿ ಪಂದ್ಯಾಕೂಟವನ್ನು ಆಡ್ತಾ ಇರುವಂತ ಪ್ರಸನ್ನ ಮಾಡಿ ಶಾರ್ಟ್ ಕವರ್ಸ್ ಅಲ್ಲಿ ಶತರಕ್ಷಣೆ ಮಾಡ್ತಾ ಇದ್ದಾರೆ. ಅಶ್ವೇಕ್ ಈ ಬಾರಿ ಎಸೆದಿರುವಂತ ಚೆಂಡು ರಕ್ಷಿತ್ ಶೆಟ್ಟಿಕಾಳ್ ಅವರ ಮಿಡ್ ವಿಕೆಟ್ ಅಲ್ಲಿ ಓಟವನ್ನು ಪೂರೈಸಿಕೊಂಡ್ರು. ಆ ನಿಟ್ಟಲ್ಲಿ ತಂಡದ ಮೊತ್ತ ಇವಾಗ 17ಕ್ಕೆ ತಲುಪ್ತಾ ಇದೆ. 3 ವಿಕೆಟ್ ಅನ್ನು ಕಳೆದುಕೊಂಡಿರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳ ಅವರ 3 ವಿಕೆಟ್ಗಳ ಆಘಾತ ಒಂದು ಹಂತದಲ್ಲಿ ಆ ತಂಡಕ್ಕೆ ಬಹಳಷ್ಟೊಂದು ಹಿನ್ನಡೆಯ ಅಂಶವನ್ನ ನೀಡ್ತಾ ಇರುವಂತ ಈ ಸಂದರ್ಭ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆಯನ್ನ ಕಿಶೋರ ಮಿಡೋನ್ ಅಲ್ಲಿ ಮಾಡಿದ್ರು. ಆ ನಿಟ್ಟಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಡೆ ಕೂಡ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ತರ್ಮಲಕ್ಕವಾಗಿ ಮಿಡ್ ವಿಕೆಟ್ ಅಲ್ಲಿ ಮತ್ತೆ 4 ಓಟವನ್ನು ದಾಖಲಿಸ್ತಾ ಇರುವಂತ ರಕ್ಷಿತ್ ಶೆಟ್ಟಿಕಾಳ್ ಅವರ ತಂಡದ ನಾಯಕ ಇಲ್ಲಿ 3 ವಿಕೆಟ್ ಆಘಾತವನ್ನು ಕಂಡಿರುವಂತಹ ಒಂದು ಅಂಶವನ್ನ ಗಮನಿಸಿಕೊಂಡೆ ಈ ಬೌಂಡರಿಯನ್ನು ದಾಖಲಿಸಿದ್ರು. ಆ ನಿಟ್ಟಲ್ಲಿ ತಂಡದ ಮೊತ್ತ ಇವಾಗ 22 ಓಟಗಳು. ದಾವಣಗೆರೆಯ ರವಿ, ಕುಂದಾಪುರ ಗಾಂಧಿ ಮೈದಾನದ ಹುಲಿಯ. ಪೂರ್ಣಾಂತರವಾಗಿ ಬಂದಿರುವಂತಹ ಒಂದು ಚೆಂಡು ತನ್ಮೂಲಕವಾಗಿ ಮತ್ತೆ ಒಂದು ಓಟಗಳ ಸೇರ್ಪಡೆ. ಒಂದು ಹಂತದಲ್ಲಿ ಈ ರೀತಿಯ ಒಂದು ಪೂರ್ಣಾಂತರವಾಗಿ ಬಂದಿರುವಂತಹ ಚೆಂಡುಗಳಿಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತಗಳನ್ನು ದಾಖಲಿಸುವಂತಹ ಒಂದು ಪ್ರಯತ್ನಗಳನ್ನು ದಾಂಡಿಗರು ಮಾಡ್ತಾರೆ. ಆದರೆ ಇಲ್ಲಿ ರಕ್ಷಿತ್ ಶೆಟ್ಟಿಕಾಳ್ ಅವರ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡಿಕೊಳ್ಳುವಂತ ಪ್ರಯತ್ನಕ್ಕೆ ಹೋದ್ರು. ಆ ನಿಟ್ಟಲ್ಲಿ ಇವಾಗ 3ನೇ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ 23ಕ್ಕೆ 3. ಅಂತಿಮ ಹಂತದ 30 ಎಸೆತ ಜಯಕ್ಕಾಗಿ 40 ಓಟಗಳು ಬರಬೇಕಾಗಿದೆ. ಒಂದೆಡೆ ಮುನಾಫ್ ಟೌನ್ ಹೆಮ್ಮಾಡಿ, ಶಕೀಲ್ ಹೊನ್ನಾಳ HMC ಬೌಲಿಂಗ್ ತುದಿಯಾದ್ರೆ ಮತ್ತೊಂದೆಡೆ ಪ್ರದೀಪ ಹೆಗ್ಡೆ ಕುಂದಾಪುರ ಪರಿಸರದ ಮತ್ತೋರ್ವ ಟೆನ್ನಿಸ್ ಬಾಲಿನ ಹಿರಿಯ ಅನುಭವಿ ಆಟಗಾರ ಆ ಬೌಲಿಂಗ್ ತುದಿಯನ್ನು ಬಳಸ್ತಾ ಇದ್ದಾರೆ. ತಂಡದ ಮೊತ್ತ 23, ಜಯಕ್ಕಾಗಿ 30ಕ್ಕೆ 40. ಫೈನಲ್ ಪ್ರವೇಶಕ್ಕಾಗಿ 2 ತಂಡಗಳು ಹೋರಾಟವನ್ನು ಮಾಡ್ತಾ ಇರುವಂತಹ ಈ ಪ್ರಸ್ತುತ ಪಂದ್ಯ ಒಂದೆಡೆ RX ಸಲಗ, ಮತ್ತೊಂದೆಡೆ ಕಟ್ಟೆ ಫ್ರೆಂಡ್ಸ್ ಕಾಳ ಅವರ ಜನನೀಯ ತಂಡ. ಅದ್ಯಾವ ರೀತಿಯಾಗಿ ಪಂದ್ಯ ಅಂತ್ಯವನ್ನ ಕಾಣುತ್ತೆ ನೋಡಬೇಕಾಗಿದೆ. 2 ತಂಡಗಳಿಗೂ ಕೂಡ ಸಮಾಂತರವಾಗಿರುವಂತಹ ಒಂದು ಅವಕಾಶ ಇದೆ. 50-50 ಚಾನ್ಸಸ್ ಇದೆ. ಜಯದ ವಿಚಾರದಲ್ಲಿ ಕಿರಣ ಎಸೆದಿರುವಂತಹ ಚೆಂಡು ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ಕ್ಷೇತ್ರರಕ್ಷಣೆ ವೈಫಲ್ಯವನ್ನು ಕಾಣ್ತಾ ಇದೆ. ಮತ್ತೆ ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ ಇವಾಗ 24-24.
ಮತ್ತೆ ಕಿರಣ್. ಎರಡನೆಯ ಚೆಂಡು ಓವರ್ ಪಿಚ್ ಆಗಿತ್ತು. ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇರುವಂತ ಕೇಶವ. ರಕ್ಷಿತ್ ಶೆಟ್ಟಿ ಕಾಳಾವರ ಸ್ಟ್ರೈಕ್ ಪಡ್ಕೊಳ್ತಾ ಇರುವಂತ ಒಂದು ಹಂತವೇ ಅವರಿಗೆ ಸರಿ ಸಮಾನವಾಗಿರುವಂತ ಒಂದು ಸಾಥ್ ನೀಡುವಂತ ಪ್ರಯತ್ನವನ್ನ ಕೇಶವ್ ಮಾಡ್ತಾ ಇದ್ದಾರೆ. ಲೆಗ್ಲಾನ್ಸ್ ಹೊಡೆತವನ್ನ ಮತ್ತೆ ದಾಖಲಿಸಿದ್ರು. ಮಿಡ್ ವಿಕೆಟ್ ಅಲ್ಲಿ ಮತ್ತೆ ರಾಘು ಕ್ಷೇತ್ರರಕ್ಷಕ. ಒಂದು ಓಟಗಳ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ ಕೂಡ ಇವಾಗ 26 ಓಟಗಳು, 26. ಬಹಳ ಉತ್ತಮ ರೀತಿಯ ಒಂದು ಆಟ. ಮತ್ತೆ ನವೀನ ಕ್ಷೇತ್ರರಕ್ಷಣೆ ಮಾಡ್ತಾ ಇರುವಂತ ಈ ಸಂದರ್ಭ ರನ್ಔಟ್ಗಾಗಿ ಬಲವಾಗಿರುವಂತ ಒಂದು ಅಪೀಲನ್ನು ಕೂಡ ಮಾಡಿದ್ರು. ಯಾವುದೇ ರೀತಿಯ ಒಂದು ಪುರಸ್ಕಾರವನ್ನು ಕಾಣ್ತಾ ಇಲ್ಲ. ದಾಂಡಿಗ ಸುರಕ್ಷಿತ ತಾಣಕ್ಕೆ ತಲುಪಿದ್ದಾರೆ ಅನ್ನುವಂತ ಒಂದು ಸೂಚನೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 27. ಈ ಓವರ್ ಅಲ್ಲಿ ಮುಕ್ತಾಯವನ್ನು ಕಂಡಿರುವಂತಹ 4 ಚೆಂಡುಗಳು ಕೂಡ 4 ಓಟವನ್ನು ದಾಖಲಿಸಿರುವಂತಹ ಈ ತಂಡ ಅಂತಿಮ ಹಂತದ 2 ಚೆಂಡುಗಳಲ್ಲಿ ಬೌಂಡರಿಯನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ಈ ರೀತಿಯ ಒಂದು ಆತ್ಮವಿಶ್ವಾಸದ ಆಟವೇ ತಂಡವನ್ನು ಉಳಿಸುತ್ತೆ. ಬಹಳ ಉತ್ತಮ ರೀತಿಯ ರಿವರ್ಸ್ ಶಾಟ್ ಹೊಡೆತ ತನ್ಮೂಲಕವಾಗಿದ್ದು ಪಾಯಿಂಟ್ ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇರುವಂತಹ ಸುಂದರತೆಯ ರಿವರ್ಸ್ ಶಾಟ್ ಹೊಡೆತ. 4 ಓಟಗಳ ಸೇರ್ಪಡೆ. ಒತ್ತಡವನ್ನು ಕಾಣ್ತಾ ಇರುವಂತಹ ಒಂದು ತಂಡಕ್ಕೆ ಆ ಒತ್ತಡವನ್ನು ಸಂಪೂರ್ಣದಾಯಕವಾಗಿ ರಿಲೀಸ್ ಮಾಡುವಂತ ಒಂದು ಆಟವನ್ನು ಆಡ್ತಾ ಇರುವಂತಹ ರಕ್ಷಿತ್ ಶೆಟ್ಟಿ ಕಾಳಾವರ. ಇಲ್ಲಿ ಮತ್ತೊಂದು ವೈಟ್ ಬಾಲ್. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ 32ಕ್ಕೆ 3 ಒಂದು ಹಂತದಲ್ಲಿ ಆರಂಭಿಕ ಹಂತದಲ್ಲಿ ಆಘಾತವನ್ನು ಕಂಡಿರುವಂತಹ 3 ವಿಕೆಟ್ಸ್ಗಳು ಇವಾಗ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರಕ್ಕೆ ಒಂದು ರೀತಿಯ ಒತ್ತಡವನ್ನು ಈ ಸೆಮಿಫೈನಲ್ ಪಂದ್ಯದಲ್ಲಿ ಮಾಡ್ತಾ ಇದ್ರು ಕೂಡ ಮತ್ತೊಂದೆಡೆಯಲ್ಲಿ ರಕ್ಷಿತ್ ಶೆಟ್ಟಿ ಕಾಳಾವರ ತನ್ನ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಈ ರೀತಿಯ ಒಂದು ಲೆಕ್ಕಾಚಾರವೇ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರಕ್ಕೆ ಫೈನಲ್ ಪ್ರವೇಶದ ಹಾದಿಯನ್ನು ಸುಗಮಗೊಳಿಸುತ್ತೆ, ನೋಡಬೇಕಾಗಿದೆ. ಮತ್ತೊಂದೆಡೆಯಲ್ಲಿ RX ಸಲಗ ಬಹಳಷ್ಟು ಉತ್ತಮ ರೀತಿಯ ಒಂದು ಹೋರಾಟವನ್ನು ಮಾಡ್ತಾ ಇರುವಂತಹ ಒಂದು ತಂಡ. ಈ ತೂಕದ ತಕ್ಕಡಿಯ ಹಾಗೆ ಸಮಾಂತರವಾಗಿ ನಿಂತಿರುವಂತಹ ಈ ಪಂದ್ಯ ಆದ್ಯಾವ ತಂಡ ಜಯಿಸಿ ಫೈನಲ್ ಪ್ರವೇಶವನ್ನು ಕಾಣುತ್ತೆ, ನೋಡಬೇಕಾಗಿದೆ. ಆ ನಿಟ್ಟಲ್ಲಿ ಇವಾಗ ಮತ್ತೆ ಇಲ್ಲಿ ವೀಕ್ಷಕ ವೇಳೆಯಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ವಿಶ್ವನಾಥ್ ಗಂಗೊಳ್ಳಿ. ಧನ್ಯವಾದಗಳು ಫಸಲ್ ಹೊನ್ನಾಳ. ಎಸೆತಗಾರಿಕೆಯಲ್ಲಿ ಪ್ರಸನ್ನ ಮಾಡಿ ಈಗಾಗಲೇ 4 ಓವರ್ಗಳ ಮುಕ್ತಾಯದಲ್ಲಿ ಅಂಕಿಅಂಶ ಪಟ್ಟಿ 33 ಓಟವನ್ನು ಗಳಿಸಿಕೊಳ್ತಾ ಇದೆ. 63ರ ಟಾರ್ಗೆಟ್ ಮೊತ್ತ ಬೇಕಾಗಿದೆ 30 ಓಟಗಳು. 24ಕ್ಕೆ 30, ಕ್ಷಮಿಸಿ 23ಕ್ಕೆ 30 ಓಟಗಳ ಅವಶ್ಯಕತೆ. ಇವತ್ತಿನ ದಿನ ಸಾಕಷ್ಟು ಗಾಳಿಯ ಒತ್ತಡಗಳು ಅಂಕಣದ ಭಾಗದಲ್ಲಿ ಪ್ರವೇಶಿಸಿಕೊಳ್ತಾ ಇದೆ. ಪ್ರಸನ್ನ ಮಾಡಿಟ್ಟು ರಕ್ಷಿತ್ ಶೆಟ್ಟಿ ಸ್ಕ್ವಾಡ್ ಲೆಗ್ ಆಡೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾನೆ. ಒಂಟಿ ಓಟಕ್ಕೆ ಒಂದು ಹೊಡೆತ ಸೀಮಿತವನ್ನು ಕಂಡುಕೊಂಡ್ರೆ ಈಗ 22 ಚೆಂಡುಗಳು ಬಾಕಿ ಇದೆ. 29 ಓಟಗಳ ಅವಶ್ಯಕತೆ. ಕೇಶವ್ ಜೋಗಿ ಸ್ಟ್ರೈಕ್ ಅನ್ನು ಉಳಿಸಿಕೊಳ್ತಾ ಇದ್ದಾನೆ. ಜೊತೆಯಾಟ ಕೇಶವ್ ಜೋಗಿ ಹಾಗೂ ರಕ್ಷಿತ್ ಶೆಟ್ಟಿ ಕಂಡುಕೊಳ್ಬೇಕಾಗಿದೆ ಗೆಲುವು ಯಾರಿಗೆ ಎನ್ನುವುದಾಗಿ. ಈತ ಕಡೆಯಲ್ಲಿ ಪೂರ್ಣಾಂಕವಾಗಿ ಬಂದ ಚೆಂಡು ಓಟಕವನ್ನು ಮಾಡಿದ್ರು.
ಕೊಂಚ ಮಟ್ಟಿಗೆ ರಕ್ಷಿತ್ ಶೆಟ್ಟಿ ನಿರಾಕರಿಸಿದ್ರು. ಒಂದು ವೇಳೆ ಓಟಕ್ಕೆ ಮನ ಮಾಡಿದಾಗಿದ್ದರೆ ಇಲ್ಲೇ ಕೇಶವ್ ಜೋಗಿಯ ಹುದ್ದರಿ ಅಥವಾ ರಕ್ಷಿತ್ ಶೆಟ್ಟಿಯ ಹುದ್ದರಿಯನ್ನು ರನ್ಔಟ್ ಆಗೋ ಮುಖಾಂತರ ಬಿಟ್ಟುಕೊಡಬೇಕಾಗಿತ್ತು. ಸ್ವಸ್ಥಾನದಲ್ಲಿ ಅವಳಿ ಆಟಗಾರರು ಚುಕ್ಕಿಗೆ ಸೇರ್ಪಡೆಯನ್ನ ಪ್ರಸನ್ನ ಮಾಡಿ ಅಂಕಿಅಂಶ ಪಟ್ಟಿಗೆ ದೂಡಿಕೊಳ್ತಾ ಇದ್ದಾರೆ. ಹೈ ಪ್ರೆಷರ್ನಲ್ಲಿ ಎಸೆತಗಾರ, ಹೈ ಪ್ರೆಷರ್ನಲ್ಲಿ ದಾಂಡುಗಾರ, ನೀನ ಎನ್ನುವಂಥ ಕಾದಾಟ ಗಾಂಧಿ ಮೈದಾನದಲ್ಲಿ ಮುಂದುವರಿಕೆ. ಐಡಿಯಲ್ ಟ್ರೋಫಿಯ ಕಲರವ ಕ್ರೀಡಾ ಪ್ರೇಕ್ಷಕರುಗಳ ಹೃದಯವನ್ನು ಗೆಲ್ತಾ ಇದೆ. ಮತ್ತೆ ಪ್ರಸನ್ನ ಮಾಡಿ ಒತ್ತಡವನ್ನು ದಾಂಡಿಗೆ ನೀಡ್ತಾ ಇದ್ದಾನೆ. ಇದರ ಮಧ್ಯೆ ಮಿಡ್ ಆಫ್ನಲ್ಲಿ ಆಡೋ ಪ್ರಯತ್ನಗಳು ಒಂಟಿ ಓಟದ ಗಳಿಕೆಯನ್ನು ಕಂಡುಕೊಳ್ತಾ ಇದ್ದಾವೆ. ಒಂದು ಕಡೆ RX ಸಲಗ 48 ಚೆಂಡುಗಳಲ್ಲಿ 62 ಓಟವನ್ನು ಗಳಿಸಿ 63 ಟಾರ್ಗೆಟ್ ಮೊತ್ತವನ್ನು ನೀಡಿತ್ತು. ಭೇದಿಸುವುದಕ್ಕಾಗಿ ಅಸ್ತ್ರದ ಮುಖಾಂತರವಾಗಿ ರಕ್ಷಿತ್ ಶೆಟ್ಟಿ ಹಾಗೂ ಕೇಶವ್ ಜೋಗಿ ಎಷ್ಟ ಕವರ್ನಲ್ಲಿ ಆಡೋ ಪ್ರಯತ್ನಗಳು ಯಶಸ್ಸಿನ ಚಿತ್ರಕ್ಷಣ ಕಿರಣ್ನ ಕೈಯನ್ನು ಸೇರಿಕೊಳ್ತಾ ಇದೆ. ಚೆಂಡು ಯಾರಿಗೆ ಗೆಲುವು ಎನ್ನುವಂಥದ್ದು ಕ್ರೀಡಾ ಪ್ರೇಕ್ಷಕರುಗಳಿಗೆ ಹಾಗೂ ಆಡುವಂಥ ಎರಡು ತಂಡಗಳಿಗೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹತ್ತೊಂಬತ್ತಕ್ಕೆ 27 ಶಾರ್ಟ್ ಆಗಿ ಬಂದಿರುವಂತ ಚೆಂಡು ಮಿಡ್ ವಿಕೆಟ್ ಪ್ರಯತ್ನ ಕೇಶವ್ ಜೋಗಿ ಆರ್ಭಟಿಸ್ತಾ ಇದ್ದಾನೆ. ಸಮಯಕ್ಕೆ ಅನುಗುಣವಾಗಿ ಅಸ್ತ್ರ ಎನ್ನುವಂಥ ದಾಳಿನ ಮುಖಾಂತರವಾಗಿ ಪ್ರತ್ಯುತ್ತರವನ್ನು ನೀಡ್ತಾ ಇದ್ದಾರೆ. ಈಗ ಬೌಂಡರಿ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಪ್ರಸನ್ನ ಮಾಡಿ ಬೌಂಡರಿಗೆ ಚೆಂಡನ್ನು ಬಿಟ್ಟುಕೊಡ್ತಾ ಇದ್ದಾನೆ. 4ರ ಸೇರ್ಪಡೆ 27ರಲ್ಲಿ 4 ಮೈನಸ್ ಆಗ್ತಾ ಇದೆ. ಈಗ ಬೇಕಾಗಿದೆ 23 ಓಟ, 18 ಚೆಂಡು ಬಾಕಿ ಇದೆ. ಮೂರು ಹುದ್ದರಿಗಳು ಕೈಕೊಟ್ಟರು ಕೂಡ ತಮ್ಮ ತಂಡದ ಗೆಲುವಿಗಾಗಿ ನಾನಿದ್ದೇನೆ ಎನ್ನುವಂತ ಏಕಾಗ್ರತೆ ಆಟವನ್ನ ಕೇಶವ್ ಜೋಗಿ ಹಾಗೂ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವರದ ಟ್ರಂಪ್ ಕಾರ್ಡ್ ಆಟಗಾರ ರಕ್ಷಿತ್ ಶೆಟ್ಟಿ ಭದ್ರ ಬುನಾದಿ ಆಟವನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಕುಂದಾಪುರದ ಪ್ರತಿಷ್ಠಿತ ಕ್ರೀಡಾಂಗಣ ಗಾಂಧಿ ಮೈದಾನದಲ್ಲಿ ಐಡಿಯಲ್ ಟ್ರೋಫಿಯ ಕಲರವ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸೂರ್ಯನ ಬೆಳಕಿನ ಕಿರಣಗಳ ಜೊತೆಯಲ್ಲಿ ದಾಂಡು ಚೆಂಡಿನ ಸಮರದ ಪಂದ್ಯಕೂಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ರೆ ನಿನ್ನೆ ಪ್ರಾರಂಭಗೊಂಡಂತ ಪಂದ್ಯಕೂಟ ಇವತ್ತು ಸಂಜೆಯ ವೇಳೆಯಲ್ಲಿ ಮುಕ್ತಾಯದ ಹಂತವನ್ನು ಕಂಡುಕೊಳ್ಬೇಕಾಗಿದೆ. ಐಡಿಯಲ್ ಟ್ರೋಫಿಯ 3ನೆಯ ಆವೃತ್ತಿ. ಈಗ ಚೆಂಡು ಕೈ ಸೇರಿಕೊಳ್ತಾ ಇದೆ. ಮನೋಜ್ ನಾಯರ್ ಅವರ ಕೈಯನ್ನು ಸೇರಿಕೊಳ್ತಾ ಇದೆ. ಅನುಭವದ ಆಟದ ವೈಖರಿ. ಒಂದು ವೇಳೆ ಚುಕ್ಕಿಯ ಸೇರ್ಪಡೆ ದಾಂಡನ್ನ ಚೆಂಡು ವಂಚಿಸಿದ್ದೆ ಆದ್ರೆ RX ಸಲಗಕ್ಕೆ ಗೆಲುವು ಕಟ್ಟಿಟ್ಟ ಬುತ್ತಿ. ಒಂದು ವೇಳೆ ಇತ್ತ ಕಡೆಯಲ್ಲಿ ದಾಂಡಿನ ಮುಖಾಂತರವಾಗಿ ರಕ್ಷಿತ್ ಶೆಟ್ಟಿ ಕೂಡ ಇದ್ದಾರೆ. ದಾಂಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಂಡ್ರೆ ಜನನಿ ಫ್ರೆಂಡ್ಸ್ ಕಾಳವಾರಕ್ಕೆ ಗೆಲುವು ಕಟ್ಟಿಟ್ಟ ಬುತ್ತಿ. ರಿವರ್ಸ್ ಮಾಡೋ ಪ್ರಯತ್ನ, ಕನೆಕ್ಟ್ ಅನ್ನು ಕಂಡುಕೊಳ್ತಾ ಇದೆ ದಾಂಡು. ರಕ್ಷಿತ್ ಶೆಟ್ಟಿ ಅನುಭವದ ಎಸೆತಗಾರರ ಚೆಂಡಿಗೆ ಪ್ರತ್ಯುತ್ತರವನ್ನು ನೀಡ್ತಾ ಇದ್ದಾನೆ. ರಿವರ್ಸ್ ಸಿಪ್ ಮಾಡೋ ಮುಖಾಂತರವಾಗಿ ಚೆಂಡು ಬೌಂಡರಿಗೆ ಮುತ್ತಿಗ್ತಾ ಇದೆ. ಬೇಕಾಗಿದೆ ಈಗ 19 ಓಟಗಳು, 18 ಚೆಂಡು ಬಾಕಿ ಇದೆ. ರೋಚಕ ರೋಮಾಂಚನಕಾರ ಆಗಿರ್ತಕ್ಕಂಥ ಪಂದ್ಯಕೂಟ ಅಂಕಣಗಳ ಭಾಗದಲ್ಲಿ ಮೂಡಿ ಬರ್ತಾ ಇದೆ. ಹದಿನೇಳಕ್ಕೆ 19 ರಿಸ್ಕಿ ಆಟ. ರನ್ಔಟ್ ಮಾಡೋ ಅವಕಾಶ ಇತ್ತು. ಕೊಂಚ ಮಟ್ಟಿಗೆ ಕೈ ಚೆಲ್ತಾ ಇದ್ದಾನೆ. ಇತ್ತ ಕಡೆಯಲ್ಲಿ ಇದರ ಲಾಭಾಂಶವನ್ನ ಎಷ್ಟರ ಮಟ್ಟಿಗೆ ರಕ್ಷಿತ್ ಶೆಟ್ಟಿ ಕಂಡುಕೊಳ್ತಾ ಕಾಲಬೇಕಾಗಿದೆ. ಈಗ ಸ್ಟ್ರೈಕ್ ಅನ್ನು ಉಳಿಸಿಕೊಳ್ತಾ ಇದ್ದಾನೆ ವಾಮನ ಮೂರ್ತಿ ಆಟಗಾರ ಕೇಶವ್ ಜೋಗಿ. ಚೆಂಡು ಒಂದು ಕಡೆಯಲ್ಲಿ ದಾಂಡನ್ನು ವಂಚಿಸಬೇಕಾಗಿದೆ, ಮತ್ತೊಂದು ಕಡೆಯಲ್ಲಿ ಅದೇ ಚೆಂಡು ದಾಂಡಿನ ಸಂಪರ್ಕವನ್ನು ಕಂಡುಕೊಳ್ಬೇಕಾಗಿದೆ ಗೆಲುವಿಗಾಗಿ. ಬಿದ್ದಂತ ಜಾಗದ ತಿರುವನ್ನು ಕಂಡುಕೊಳ್ತಾ ಚೆಂಡು ವಾರ್ಡ್ ಬಾಲ್ಗೆ ಮನೆ ಪುರಸ್ಕಾರ ನಿಲ್ತಾ ಇಲ್ಲ. ಚುಕ್ಕಿಗೆ ಸೇರ್ಪಡೆ 15 ಚೆಂಡು, 18ರ ಅವಶ್ಯಕತೆ. ಶಾರ್ಟ್ ಆಗಿ ಬಂದಿರುವಂತ ಚೆಂಡು ತನವಾದ ಉತ್ತಮ ಚೇತನ ನವೀನ್ ಮಾಡ್ತಾ ಇದ್ದಾನೆ. ಸಂಪೂರ್ಣವಾಗಿ 99% ಕವರ್ತಲ್ಲಿ ಚೆಂಡು ಸೀಮಾರೇಖೆನ
ಕ್ರಮಿಸಿಕೊಳ್ಳುವ ಸಾಧ್ಯತೆ ಇತ್ತು. 1% ಅಡ್ಡ ಹಾಕುವುದಕ್ಕೆ ಅವಕಾಶ ಇತ್ತು, ಅದನ್ನು ಪೂರೈಸಿಕೊಳ್ತಾ ಇದ್ದಾನೆ ಹೆಗ್ಗಳಿಕೆಯ ಆಟಗಾರ ನವೀನ. 3 ಓಟಗಳಿಗೆ ಕಡಿವಾಣವನ್ನು ಹಾಕ್ತಾ ಇದ್ದಾನೆ. ಈಗ 14ಕ್ಕೆ 17 ಫೈನ್ ಲೆಗ್ ಹಾಗೂ ಸ್ಕ್ವೈರ್ ಲೆಗ್ ನಲ್ಲಿ ರಕ್ಷಿತ್ ಶೆಟ್ಟಿ ಆಟವನ್ನು ಆಡ್ತಾ ಇದ್ದಾನೆ. ಸಮಂಜಸವಾದ ಹೊಡೆತಕ್ಕೆ ಚೆಂಡು ನಿಲ್ತಾ ಇಲ್ಲ, ಒಂಟಿ ಹೊಡೆದ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. 13ಕ್ಕೆ 16 ಅವಶ್ಯಕತೆ. ಲೈವ್ ಸ್ಕೋರರ್ ಆಗಿ ಅಭಿಷೇಕ್ ಮುಳ್ಳಿಕಟ್ಟೆ ಸಹಕರಿಸಿಕೊಳ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಯಾವುದೇ ಒಂದು ಕುಂದು ಕೊರತೆಗಳು ಬಾರದಿರೋ ರೀತಿಯಲ್ಲಿ ಸಮಂಜಸವಾಗಿ ಲೈವ್ ಸ್ಕೋರ್ನಲ್ಲಿ ನಮ್ಮೊಂದಿಗೆ ಸಹಕರಿಸಿಕೊಳ್ತಾ ಇದ್ದಾರೆ. ಓಟಗಳು ಮೂಡಿ ಬರ್ತಾ ಇಲ್ಲ. ಇತ್ತ ಕಡೆಯಲ್ಲಿ ಈಗ 12 ಚೆಂಡು ಬಾಕಿ ಇದೆ. 16 ಓಟಗಳ ಅವಶ್ಯಕತೆ ಬೇಕಾಗಿದೆ. ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಗೆಲುವು ಯಾರಿಗೆ ಎನ್ನುವಂತ ಯಕ್ಷ 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 ಪ್ರಶ್ನೆ ಕಾಡ್ತಾ ಇದೆ. 2 ತಂಡಗಳು ಕೂಡ ಬಾಲಿಷ್ಠ ತಂಡ ಒಂದು ಕಡೆಯಲ್ಲಿ RX ಸಲಗ 63 ಓಟವನ್ನು ಆರಂಭಿಕ ದಾಡುಗಾರಿಕೆ ಮಾಡುವ ಮುಖಾಂತರವಾಗಿ ಬಿಟ್ಟುಕೊಟ್ಟಿತ್ತು. ಅದನ್ನು ಭೇದಿಸುವುದಕ್ಕಾಗಿ ಇಲ್ಲಿ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ ಈಗಾಗಲೇ 6 ಓವರ್ಗಳ ಮುಕ್ತಾಯದಲ್ಲಿ 47 ಓಟವನ್ನು ಗಳಿಸುವ ಮುಖಾಂತರವಾಗಿ ಈಗ ಬೇಕಾಗಿದೆ 12 ಚೆಂಡು. ಸ್ಪಷ್ಟ ಗೆಲುವಿಗಾಗಿ 16 ಓಟಗಳ ಅವಶ್ಯಕತೆ. ಗಮನಿಸಿಕೊಳ್ಬೇಕು, ಪ್ರಸನ್ನ ಮಾಣಿಯ ಕೈಯನ್ನು ಸೇರಿಕೊಳ್ತಾ ಇದೆ ಚೆಂಡು. ಯಾರಿಗೆ ಗೆಲುವು ಎನ್ನುವಂಥದ್ದು ಈಗ ಕುತೂಹಲಕಾರಿ ಘಟ್ಟಕ್ಕೆ ಪಂದ್ಯಕೂಟ ಬಂದು ತಲುಪಿಕೊಳ್ತಾ ಇದೆ. ರೋಚಕತೆಯ ಕಾದಾಟ. ರಕ್ಷಿತ್ ಶೆಟ್ಟಿಯ ಹೊಡೆತ, ಬಿರುಸಿನ ಹೊಡೆತ ಚೇತರಕ್ಷಕರ ಬೊಗಸೆಯನ್ನು ಕೂಡ ಭೇದಿಸಿಕೊಳ್ತಾ ಇದೆ, ಸೀಮಾರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಯಶಸ್ಸಿನ ಹೊಡೆತ 4ರ ಗತಿಯನ್ನು ರಕ್ಷಿತ್ ಶೆಟ್ಟಿಯ ದಾಂಡು ಕಂಡುಕೊಳ್ತಾ ಇದೆ. ಈಗ ಬೇಕಾಗಿದೆ 11 ಚೆಂಡು, 12ರ ಅವಶ್ಯಕತೆ. ಒಂದೊಂದು ಚೆಂಡುಗಳು ಕೂಡ ಪಂದ್ಯ ಕೂಡದ ದಿಕ್ಕೇ ಬದಲಾಯಿಸ್ತಾ ಇದೆ. ಕೈಯಲ್ಲಿದ್ದಂತ ಪಂದ್ಯಕೂಟ ಕೊಂಚ ಮಟ್ಟಿಗೆ ಕೈ ಜಾರಿ ಹೋಗ್ತಾ ಇದೆ RX ಸಲಗಕ್ಕೆ. ರಕ್ಷಿತ್ ಶೆಟ್ಟಿ ಮತ್ತೆ ಅದೇ ಮಾತು ಹೊಡೆತಕ್ಕೆ ಮನೆ ಮಾಡ್ತಾ ಇದ್ದಾರೆ. ಈಗ ಗ್ಯಾಪ್ ಶಾಟ್ ಗನವನ್ನು ಕಂಡುಕೊಳ್ತಾ ಇಲ್ಲ, ಒಂಟಿ ಓಟದ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. 10 ಚೆಂಡುಗಳು ಬಾಕಿ ಇದೆ, ಬೇಕಾಗಿದೆ 11 ಓಟಗಳು. ಸ್ಟ್ರೈಕ್ ರೇಟ್ ನಲ್ಲಿ ಕೇಶವ್ ಜೋಗಿ ಸ್ಟ್ರೈಕ್ ಅನ್ನು ಉಳಿಸಿಕೊಳ್ತಾ ಇದ್ದಾನೆ. ಶಾರ್ಟ್ ಆಗಿ ಬಂದಿರುವಂತಹ ಚೆಂಡು ಕವರ್ ಆಡೋ ಪ್ರಯತ್ನ ಕಂಡುಕೊಳ್ತಾ ಇದ್ದಾನೆ. ಇಲ್ಲಿ ಕಿರಣ್ ಕೈಯನ್ನು ಸೇರಿಕೊಳ್ತಾ ಇದೆ. ಒಂಟಿ ಓಟವನ್ನು ಗಳಿಸಿದ್ರು ಕೂಡ ಗ್ರ್ಯಾಂಡ್ ಫಿನಾಲೆಗೆ ಲೆಗ್ಗೆಡುವಂತ ಸುವರ್ಣ ಅವಕಾಶ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರಕ್ಕಿದೆ. ಬಿಟ್ಟುಕೊಡ್ತಾ ಇಲ್ಲ, ಬಿದ್ದಂತ ಜಾಗದಿಂದ ಸಾಕಷ್ಟು ತಿರುವನ್ನು ಕಂಡುಕೊಳ್ತಾ ಇದೆ ಚೆಂಡು. ರಕ್ಷಿತ್ ಶೆಟ್ಟಿಯ ದಾಂಡನ್ನು ವಂಚಿಸ್ತಾ ಇದೆ. 8 ಚೆಂಡು ಬಾಕಿ ಇದೆ, 10 ಓಟಗಳ ಅವಶ್ಯಕತೆ ಬೇಕಾಗಿದೆ. ಪ್ರತಿಯೊಂದು ಚೆಂಡುಗಳು ಕೂಡ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿಕೊಳ್ತದೆ RX ಸಲಗದ ಗೆಲುವಿಗಾಗಿ. ಹೊಡೆತಗಳು ಮಿಡ್ ವಿಕೆಟ್ ನಲ್ಲಿ ಮತ್ತೊಂದು ಬೌಂಡರಿ. ಸಮಯಕ್ಕೆ ಅನುಗುಣವಾಗಿ ತಮ್ಮ ತಂಡದ ಗೆಲುವಿಗಾಗಿ ರಕ್ಷಿತ್ ಶೆಟ್ಟಿ ಗೇಮ್ ಚೇಂಜಿಂಗ್ ಆಟವನ್ನು ದಾಳಿನ ಮುಖಾಂತರವಾಗಿ ಆಡ್ತಾ ಇದ್ದಾನೆ. ಪಂದ್ಯಕೂಟ ಸಂಪೂರ್ಣವಾಗಿ ಯೂ ಟರ್ನ್ ಕಂಡುಕೊಳ್ತಾ ಇದೆ. ಈಗ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ಪರವಾಗಿ ಅದೃಷ್ಟದ ಗೆಲುವಿನ ದೇವತೆ ಮುಖ ಮಾಡ್ತಾ ಇದ್ದಾಳೆ. ಬೇಕಾಗಿದೆ 7 ಚೆಂಡು, ಕೇವಲ 6 ಓಟಗಳ ಅವಶ್ಯಕತೆ. ಗೆದ್ದರೆ ಗ್ರ್ಯಾಂಡ್ ಫಿನಾಲೆಗೆ ಲಗ್ಗೆ, ಸೋತರೆ 3ರಿಂದ 4 ದಿನಗಳ ಕಾಲ ನಿದ್ರೆಗೆಡಿಸುವಂತ ಸೋಲಾಗ್ತದೆ ಆಟಗಾರರಿಗೆ. ಇದು ಸೆಮಿ ಫೈನಲ್ ಪಂದ್ಯಕೂಟ. ರಕ್ಷಿತ್ ಶೆಟ್ಟಿ ಮತ್ತೆ ರಿವರ್ಸಿಪ್ ಮಾಡೋ ಪ್ರಯತ್ನ, ಕನೆಕ್ಟ್ ಅನ್ನು ಕಂಡುಕೊಳ್ತಾ ಇದೆ. ದಾಂಡು ತಟ್ಟಿ ಮುಟ್ಟುವ ಪ್ರಯತ್ನ, ದಾಂಡುಗಾರ ಮೈಯನ್ನು ಏರ್ತಾ ಇದೆ. ಈಗ 6 ಚೆಂಡು ಬಾಕಿ ಇದೆ. ಸ್ಪಷ್ಟ ಗೆಲುವಿಗಾಗಿ ಬೇಕಾಗಿದೆ ಕೇವಲ 5 ಓಟಗಳ ಅವಶ್ಯಕತೆ. ಒಂದು ಕಡೆಯಲ್ಲಿ ಕೈಯಲ್ಲಿರುವಂತ ಪಂದ್ಯಕೂಟ ಈಗ RX ಸಲಗಕ್ಕೆ ಕೈ ಜಾರಿ ಹೋಗುವಂತ ಕೊನೆಯ ಕಾಲಘಟ್ಟ. ಈ ಕ್ರಿಕೆಟ್ ಎನ್ನುವಂತ ಕ್ರೀಡೆಯೇ ಹಾಗೆ, ಅದೃಷ್ಟ ದುರಾದೃಷ್ಟಗಳ ಸನ್ನಿವೇಶದ ಕ್ರೀಡೆ. ಅರ್ಥಾತ್ ಎದುರಾಳಿಗಳನ್ನು ಮಣಿಸಬೇಕಾದ್ರೆ ದಾಂಡು ಚೆಂಡಿನ ಸಮರದ ಪಂದ್ಯಕೂಟದಲ್ಲಿ ಚೆಂಡಿನ ಮುಖಾಂತರವಾಗಿ, ಎಸ್ತಗಾರಿಕೆ ಮುಖಾಂತರವಾಗಿ, ಕ್ಷೇತ್ರರಕ್ಷಣೆ ಮುಖಾಂತರವಾಗಿ, ದಾಂಡುಗಾರಿಕೆ ಮುಖಾಂತರವಾಗಿ ಎದುರಾಳಿಗಳನ್ನು ಮಣಿಸಿಕೊಳ್ಬೇಕಾಗ್ತದೆ. ಇದು ದಾಂಡು ಚೆಂಡಿನ ಸಮರದ ಪಂದ್ಯಕೂಟ. ಬಿಸಿಲಿನ ತಾಪಮಾನದಲ್ಲೂ ಕೂಡ ಹೈ
ಪವರ್, ಹೈ ಪವರ್ನಲ್ಲಿ ಪಂದ್ಯಕೂಟ ಮುಂದುವರಿಕೆ ಕಂಡುಕೊಳ್ತಾ ಇದೆ. ರೋಚಕತೆ ಕಾಲಘಟ್ಟ. ಕೊನೆಯ 6 ಚೆಂಡು ಸ್ಪಷ್ಟ ಗೆಲುವಿಗಾಗಿ 5 ಓಟಗಳ ಅವಶ್ಯಕತೆ. ಚೆಂಡು ಕೈ ಸೇರ್ತಾ ಇದೆ, ಮನೋಜ್ ನಾಯರ್ ಅವರ ಕೈಯನ್ನು ಏರಿಕೊಳ್ತಾ ಇದೆ. ಆರಂಭಿಕ ಚೆಂಡು ಮಿಡ್ ಆಫ್ ನಲ್ಲಿ ಆಡೋ ಪ್ರಯತ್ನಗಳು. 5ಕ್ಕೆ 4 ಬೇಕಾಗಿದೆ. ಇಲ್ಲಿ ಒಂದು ವೇಳೆ ಎಸೆತಗಾರಿಕೆಯಲ್ಲಿ ಒಂದು ವೇಳೆ ತಮ್ಮ ತಂಡಕ್ಕೆ ಗೆಲುವನ್ನು ತಂದುಕೊಟ್ರೆ ಮನೋಜ್ ನಾಯರ್ ಮತ್ತೆ ಹೀರೋ ಆಗ್ತಾರೆ. ಅದೇ ಒಂದು ವೇಳೆ ದಾಂಡುಗಾರರ ಮುಖಾಂತರವಾಗಿ ಕೇಶವ್ ಜೋಗಿ ಅಥವಾ ರಕ್ಷಿತ್ ಶೆಟ್ಟಿ ಗೆಲುವನ್ನು ತಂದುಕೊಟ್ರೆ ಇಲ್ಲಿ ಟ್ರಂಪ್ ಕಾರ್ಡ್ ಗೇಮ್ ಚೇಂಜಿಂಗ್ ಬ್ಯಾಟ್ಸ್ಮನ್ಗಳಾಗಿ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ ತಂಡದ ಆಟಗಾರರು ಬಿಂಬಿಸಿಕೊಳ್ತಾರೆ. ನವೀನ ಕೈನ ಏರಿಕೊಳ್ತಾ ಇದೆ. ಚೆಂಡು ಡೈರೆಕ್ಟ್ ಹಿಟ್ ಮಾಡೋ ಪ್ರಯತ್ನಗಳು ಸಫಲತೆ ಕಂಡುಕೊಳ್ತಾ ಇಲ್ಲ. ಸ್ವಸ್ಥಾನದಲ್ಲಿ ದಾಂಡುಗಾರರು. ಈಗ 4 ಚೆಂಡು ಬಾಕಿ ಇದೆ, 3 ಓಟಗಳ ಅವಶ್ಯಕತೆ. 1 ಅಥವಾ 2 ಚೆಂಡುಗಳು ದಾಂಡನ ವಂಚಿಸಲೇಬೇಕಾಗಿದೆ RX ಸಲಗದ ಗೆಲುವಿಗಾಗಿ. ರಕ್ಷಿತ್ ಶೆಟ್ಟಿ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ, ಓಟದ ಗಳಿಕೆ. 61 ಸಮಾಪ್ತಿ, 3ಕ್ಕೆ 2. ಇಂಥ ಕ್ರೂಷಿಯಲ್ ಮೂಮೆಂಟ್ ನಲ್ಲಿ ಅದೆಷ್ಟ ಪಂದ್ಯಕೂಟವನ್ನ ತನ್ನತ್ತ ಸೆಳೆದುಕೊಂಡಿರ್ತಕ್ಕಂಥ ಅನುಭವಿ ಆಟಗಾರ ಮನೋಜ್ ನಾಯರ್ನ ಮೋಡಿ ಈಗ ಬೇಕಾಗಿದೆ RX ಸಲಗದ ಗೆಲುವಿಗಾಗಿ. ಗೆದ್ದರೆ ದ್ವಿತೀಯ ಸ್ಥಾನ ನನ್ನದು ಎನ್ನುವುದಾಗಿ, ದ್ವಿತೀಯ ಟ್ರೋಫಿ ನನ್ನದು ಎನ್ನುವುದಾಗಿ ಹೇಳಿಕೊಳ್ಳುವಂತ ಅವಕಾಶ. ಸೋತರೆ ಪಂದ್ಯಕೂಟದಿಂದ ಹೊರನಡೆಯನ್ನು ಕಂಡುಕೊಳ್ಬೇಕಾಗ್ತದೆ. ಪ್ರಸನ್ನ ಮಾಣಿಯ ಕೈಯನ್ನು ಸೇರಿಕೊಳ್ತಾ ಇದೆ. ಚೆಂಡು 62 ಸಮಬಲ ಕಂಡುಕೊಳ್ತಾ 2ಕ್ಕೆ ಸ್ಪಷ್ಟ ಗೆಲುವಿಗಾಗಿ ಒಂಟಿ ಓಟದ ಅವಶ್ಯಕತೆ. ಗೆಲುವಿನ ತುತ್ತ ತುದಿ ಅಂಚಿನಲ್ಲಿ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ. ರಕ್ಷಿತ್ ಶೆಟ್ಟಿ ಎತ್ತರ ಮಧ್ಯೆ ಚೆಂಡು ರನ್ಔಟ್ಗೆ ಮರವೇ ಅವಕಾಶ ಇತ್ತು, ಕೈ ಚೆಲ್ತಾ ಇದ್ದಾರೆ. ಎದುರಾಳಿಗಳಿಗೆ ಗೆಲುವನ್ನು ಬಿಟ್ಟುಕೊಡ್ತಾ ಇದ್ದಾರೆ RX ಸಲಗ. ಸೆಮಿಫೈನಲ್ ಹಂತದಲ್ಲಿ ಸೋಲನ್ನ ತನ್ನ ಮುಡಿಗೇರಿಸಿಕೊಳ್ತಾ ಇದ್ದಾರೆ. ನಿಜವಾಗಿ ಕೂಡ ಈ ಒಂದು ಸೆಣಸಾಟವನ್ನು ಮೆಚ್ಚಲೇಬೇಕಾಗಿದೆ. RX ಸಲಗದ ಆಟಗಾರರ ಒಂದು ಪ್ರಯತ್ನಕ್ಕೆ ನಿಜವಾಗಿಯೂ ಕೂಡ ಮೆಚ್ಚಲೇಬೇಕಾಗಿದೆ. ಮುಂದಿನ ಗೆಲುವು ನಿಮ್ಮದಾಗಲಿ ಎನ್ನುವಂತ ಮಾತುಗಳ ಜೊತೆಯಲ್ಲಿ ಗ್ರ್ಯಾಂಡ್ ಫಿನಾಲ್ಗೆ ಲೆಗ್ಗಿಟ್ಟಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ ತಂಡದ ಎಲ್ಲ ಆಟಗಾರರಿಗೂ ಕೂಡ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ ಮುಂದಿನ ಹಣಾಹಣಿಗಾಗಿ ನಾಣ್ಯ ಚಿಮ್ಮಿಗೆಗೆ ಆಹ್ವಾನಿಸಿಕೊಳ್ತಾ ಇದ್ದಾವೆ. ರತನ್ ಜಾನ್ಸನ್ ಹಾಗೂ ರಾಜೇಶ್ ಶಾರ್ಪ್ ಫೈಟರ್ಸ್ ಕುಂಬಾಶಿ ಆಟಗಾರರು ಪಂದ್ಯಕೂಟವನ್ನು ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಳ್ಬೇಕು. ಯಾವುದೇ ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಅವಕಾಶ ಇಲ್ಲ. ನೇರವಾಗಿ ಡೌಟ್ಲೆಸ್ ಸೆಲೆಕ್ಷನ್ ನಲ್ಲಿ ಸೆಮಿಫೈನಲ್ ಹಂತದಲ್ಲಿ ತನ್ನ ವಿರೋಚಿತ ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ತಮ್ಮ ತಂಡದ ಗೆಲುವನ್ನು ಕಂಡುಕೊಳ್ಳುವುದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ರಕ್ಷಿತ್ ಶೆಟ್ಟಿ ಅವರು ಬರಬೇಕು. ಪ್ರಮುಖ ವೇದಿಕೆಗೆ ಬಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡು ಹೋಗಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ರಕ್ಷಿತ್ ಶೆಟ್ಟಿ ಕಾಳವಾರ ಈ ಒಂದು ಪ್ರಶಸ್ತಿಯನ್ನ